ಅಂತರಂಗಗಳು ಕರೆದೊಯ್ದು ಏಕಾಕಾರಿ ಏಕವಾಗಿ ಜನಗೆ ಬೋಧಿಸಿದ. ಅಂತರಂಗಗಳು ಕರೆದೊಯ್ದು ಏಕಾಕಾರಿ ಏಕವಾಗಿ ಜನಗೆ ಬೋಧಿಸಿದ. ಸಾಕೆಂದು ಸಂಸಾರ ನೂಕಿದ ಭವಭಾರ ಬೇಕೆಂದು ಗುರುಪಾದ ಹಿಡಿದು ಮೈ ಮರೆತೇನು. ಎಂತ ಗಾರುಡಿಗಾನಮ ಶ್ರೀ ಗುರುದೇವ, ಎಂತ ಗಾರುಡಿಗಾನಮ. ಬಚಾವಾಹ ಎಂದಾನೆ ಮೈ ಮೇಲಿನ ಕೊಳಕುಪ್ಪದ ಕಳೆ ಎಂದಾನೆ. ಒಳಗಿಗೋ ಎಂದರೆ ಮಲಗಿಕೊಂಡೆನು ತಂಗಿ. ಮಲ್ಲಿಗೆ ಹೂವಿನಂತ ಮಂತ್ರ ಬೋಧಿಸಿದಾನೆ. ಎಂತ ಗಾರುಡಿಗಾನಮ ಶ್ರೀ ಗುರುದೇವ, ಎಂತ ಗಾರುಡಿಗಾನಮ. ಎಂತ ಗಾರುಡಿಗಾನು ಕಾತೇನ ನೇಳಾರಿ ಹಾರಾಡೋ ಮನ ಪಿಡಿದು ಮಠ ಸೇರಿಸಿದ ನಮ್ಮ. ಎಂತ ಗಾರುಡಿಗಾನಮ ಶ್ರೀ ಗುರುದೇವ, ಎಂತ ಗಾರುಡಿಗಾನಮ. ಮಡಿಯೋಳು ನಡಿ ಎಂದಾನೆ ತುಂಟಾಟ ಮುಂದೆ ಬೆಳಗೆಲ್ಲ ಬಿಡು ಎಂದಾನೆ. ಮಡಿಯೋಳು ನಡಿ ಎಂದಾನೆ ತುಂಟಾಟ ಮುಂದೆ ಬೆಳಗೆಲ್ಲ ಬಿಡು ಎಂದಾನೆ. ಕಡುಕಾಲ ಪುರುಷನ ಕೂಡಿಕೊಂಡ ರೊಬ್ಬ ಮಗುನ. ಕಡುಕಾಲ ಪುರುಷನ ಕೂಡಿಕೊಂಡ ರೊಬ್ಬ ಮಗುನ. ಅಡೆದು ಮುಕ್ತಿಯ ಪಡಕೊಂಡೆ ತಂಗವ್ವ. ಎಂತ ಗಾರುಡಿಗಾನಮ ಶ್ರೀ ಗುರುದೇವ, ಎಂತ ಗಾರುಡಿಗಾನಮ. ಎಂತ ಗಾರುಡಿಗಾನು ಕಾತೇನ ನೇಳಾರಿ ಹಾರಾಡೋ ಮನ ಪಿಡಿದು ಮಠ ಸೇರಿಸಿದ. ಎಂತ ಗಾರುಡಿಗಾನಮ ಶ್ರೀ ಗುರುದೇವ, ಎಂತ ಗಾರುಡಿಗಾನಮ. ಜಯ ಸದ್ಗುರು ಮಹಾರಾಜ್ ಕಿ ಜೈ. ಬ್ರಹ್ಮನಿಷ್ಠರಾಗಿ ಪಾದಕ್ಕೆ ಮನುಷ್ಯರಾತಿ. साधु निष्ठदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿಗೆ ಮಹಾರಾಜರಿಗೆ ಉಪದೇಶ. ಇದರಲ್ಲಿ ಈಗ 132ನೇ ವಿಷಯಾಂಕ ಸಮಸತ್ತಾಗಳ ಸಾಧಕ ಬಾಧಕತ್ವವನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಗೋದುಃಖವನ ನಾಶ ಸಾಧಕ ಬಾಧಕಗಳು ಸಮಸತ್ತೆಗೆ ಆಗ್ತಾವು, ವಿಷಮ ತತ್ವದಲ್ಲಿ ಆಗುವುದಿಲ್ಲ ಅನ್ನೋದಕ್ಕ ಉದಾಹರಣೆ ಸಹಿತವಾಗಿ ಸ್ತ್ರೀಯರ ಒಂದು ಕಪಿ ಸೈನ್ಯದ ಉದಾಹರಣೆ ಕೊಟ್ಟು ಬಹಳ ವಿವರವಾಗಿ ನಮ್ಗ ಈ ಮೊದಲಿನ ಅವಧಿಯಲ್ಲಿ ತಿಳಿಸಿಕೊಟ್ರು. ಈಗ 233ನೇ ವಿಷಯಾಂಕವನ್ನು ಹೇಳ್ತಾರೋ ಅಥವಾ ಅದನ್ನ ಮುಂದುವರಿಸ್ತಾರ. ಈ 233ನೇ ವಿಷಯಾಂಕದೊಳಗ ಯಾವ ದೋಹಾನೂ ಇಲ್ಲ. ಈ 233
32ನೇ ವಿಶಾಖದಲ್ಲಿ 148ನೇ ತೋಹವನ್ನ ಹೇಳ್ತಾ ಇದ್ದೀನಿ. ಸಮಸತ್ತಾ ಭವ ಸುಖ ಗುರುದೇವೇದ ಯೋ ಗುರು ವೇದ ಕರತ ಭವಚೇದ आपस में समसत्ता जिनकी लही साधक ಬಾಧಕ जिनकी. ಈ ಒಂದು ವಿಷಯಕ್ಕದ ವಿವರಣೆಯನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ವಿನಂತಿಸ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ ದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ पंडित पीतांबर जिये नमः. ओम. ಈ ಒಂದು ಪಾಠದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತನ ಗುರುಲಿಂಗ ಸ್ಥಳ ಅಂತಂದ್ರೆ ಭಕ್ತಸ್ಥಳೀಯ ಮಹೇಶ ಸ್ಥಳ. ತತ್ಸಂಬಂಧಿ ವಚನಗಳನ್ನು ನಮಗೆ ತಿಳಿದ ಹಾಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಭಕ್ತಸ್ಥಲಿ ತನ್ನೊಳಗಿರುವ ನಿಷ್ಠಾಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವ ವಿಧಾನ ಇದು. ಜ್ಞಾನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಆ ಜ್ಞಾನ ಎಲ್ಲಿಂದ ಬರ್ತದ, ಆ ಜ್ಞಾನದ ಮೂಲದ ಘನತೆಯನ್ನ ತನ್ನ ಹೃದಯದಲ್ಲಿ ದೊಡ್ಡ ಸ್ಥಾನ ಕೊಟ್ಟು ಇಟ್ಕೋಬೇಕಾಗ್ತದ. ಎಂಥ ಗಾರುಡಿಗನೇ ಗುರುದೇವ ಅಂತ ಆಡಿದ್ರಲ್ಲ, ಆ ಗಾರುಡಿಗರ ಗುರುವಿನ ಬಗ್ಗೆ ಒಂದು ದೊಡ್ಡ ಗೌರವ ಇಟ್ಕೊಂಡು ನಾವು ಸಾಧನೆ ಮಾಡಿದರೆ ಆ ಗುರು ಹೇಳಿದ ವಿಚಾರಗಳು ನಮಗೆ ಫಲ ನೀಡ್ತವ. ಆ ಗುರುವನ್ನ ನಾವು ಮನುಷ್ಯನನ್ನಾಗಿ ಕಂಡೆವಂತಂದ್ರೆ, ಗುರುವನ್ನ ಶಿವನನ್ನಾಗಿ ಕಾಣಬೇಕು, ನರನನ್ನಾಗಿ ಕಾಣಬೇಕು. ಗುರುವನ್ನ ಹರನನ್ನಾಗಿ ಕಾಣಬೇಕು, ನರನನ್ನಾಗಿ ಕಾಣಬಾರದು. ಗುರುವನ್ನ ಶಿವನಂತ ಕಾಣಬೇಕು, ಗುರುವನ್ನ ಬ್ರಹ್ಮ ದೇವರು ಅಂತ ಕಾಣಬೇಕು. ಆ ತರ ಕಂಡ್ರೆ ಮಾತ್ರ ಅವರು ಹೇಳಿದ ವಾಕ್ಯಗಳ ಬಗ್ಗೆ ನಿಮಗೆ ಗೌರವ ಪ್ರೀತಿ ಬರ್ತದ, ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಮನಸ್ಸು ಬರ್ತದ. ಏನೋ ಹೇಳ್ತಾ ನಡಿ, ಏನೋ ಕೇಳ್ತಾ ನಡಿ ಅಂತೇಳಿ ಅಂದು ಉದಾಸೀನ ಮಾಡಿದರೆ ಆ ಒಂದು ಕೇಳಿದ ಶ್ರವಣದ ಫಲ ಆಗಂಗಿಲ್ಲ ಅಷ್ಟೇ. ಸಾಕಷ್ಟು ಜನ ಶುದ್ಧ ಬ್ರಹ್ಮ ಪೀಠಕ್ಕೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಲ್ಲಿ ಗುರುವನ್ನ ಹರನನ್ನಾಗಿ, ಶಿವನನ್ನಾಗಿ, ಗುರುವನ್ನ ಬ್ರಹ್ಮನನ್ನಾಗಿ ಕಾಣುವ ಒಂದು ದೃಷ್ಟಿ ಇಲ್ಲದಕ್ಕೆ ಅವ್ರೇನ್ ಮಾಡಿಬಿಡ್ತಾರೆ, ನರನನ್ನಾಗಿ ಕಂಡಾಗ ಆ ಒಂದು ಶ್ರವಣ ಮಾಡಿದ ಫಲ ಅವರಿಗೆ ಸಿಗಲಾರ್ದಾಗ ಅವ್ರೇನ್ ಮಾಡಿಬಿಡ್ತಾರೆ, ಏನು ತಿಳಿಲಾರ್ದಂಗಾಗಿ ವಾಪಸ್ ಹೋಗ್ಬಿಡ್ತಾರೆ. ಅದಕ್ಕೆ ಅಂಥದ್ದೊಂದು ಸದ್ಗುಣ ಒಳಗೆ ಬೆಳೆಸ್ಕೋಬೇಕು ಗುರುವಿನ ಬಗ್ಗೆ. ಅದಕ್ಕೆ ಇಲ್ಲಿ ಚನ್ನಬಸವಣ್ಣನವರು ಈ ಒಂದು ಭಕ್ತನ ಗುರುಲಿಂಗ ಸ್ಥಳದಲ್ಲಿ 4ನೇ ವಚನ ಏನ್ ಹೇಳ್ತಾರೆ, ಗುರುವನ್ನ ನರನೆಂದೊಡೆ, ಗುರುವನ್ನ ನರನೆಂದೊಡೆ ಹಿಂದಣ ಭವಮಾಲೆ ಹಿಂಗದು. ಭವಮಾಲೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮ ಫಲಗಳಿಂದಾಗಿ ನಾವು ಇನ್ನ ಎಷ್ಟು ಜನ್ಮ ಎತ್ತಿ ಬರದಾದೋ ಏನೋ, ಆ ಕರ್ಮ ಫಲಗಳು ಏನಾಗ್ತವ,
ಅದು ಈ ಒಂದು ತತ್ವಜ್ಞಾನಕ್ಕೆ ಬಂದ ಮೇಲೆ ಆ ತತ್ವಜ್ಞಾನಿ ಏನಾಗ್ತಾನ? ಶಿವ ಆಗ್ತಾನ, ಆತ್ಮ ಆಗ್ತಾನ, ಬ್ರಹ್ಮ ಆಗ್ತಾನ. ಆ ಬ್ರಹ್ಮ ಆದ್ಮೇಲೆ ಆ ಬ್ರಹ್ಮ ವಸ್ತು ಏನ್ ಕರ್ಮ ಮಾಡಿರಂಗಿಲ್ಲ. ಆ ಕರ್ಮ ನಾನು ಅಂತೇಳಿ ಯಾವಾಗ ಅನುಭವಕ್ಕೆ ತಂದುಕೋತಾನ ಆವಾಗ ಅಲ್ಲಿರುವ ಕರ್ಮ ಹಿಂದಣ ಭವಮಾಲೆ ಅವನಿಗೆ ಸಂಬಂಧ ಇಲ್ದಂಗೆ ಆಗಿಬಿಡ್ತಾನ. ಈಗ ಮನಿ ಅದ, ಮನಿ ಒಳಗಿಂದ ಯಜಮಾನದನ, ಆ ಮನಿ ನಂದು 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 ಅಂತೇಳಿ ಎಲ್ಲಿತನ ಅದ್ರ ಮನಿ ಮಾಲೀಕನಾಗಿ ಇರ್ತಾನ. ಅದೇನಾಯ್ತು? ಮನಿ ಮಾಲೀಕನಾಗಿ ಆ ಮನಿ ಒಳಗಿದ್ದಾಗ ಏನಾಯ್ತು? ಆ ಮನೆಯ ಎಲ್ಲ ರಿಪೇರಿ ಖರ್ಚುಗಳು, ಆ ಮನಿದೆಲ್ಲ ಟ್ಯಾಕ್ಸು ಎಲ್ಲ ಅವನು ಕಟ್ಟಬೇಕಾಗ್ತದೆ. ಒಂದು ವೇಳೆ ಆ ಮನಿ ನಂದಲ್ಲ ಅಂತೇಳಿ, ಆ ಮನಿ ಯಾರ್ದೋ ಬೇರೆಯವ್ರದ್ದು ಅದ ಅಂತೇಳಿ ಇವನು ಸುಮ್ಮನೆ ಹಂಗೆ ಇದ್ದನಂತಂದ್ರೆ ಆ ಮನಿದ ಟ್ಯಾಕ್ಸು ಖರ್ಚುಗಳಿಗೆ, ಮನಿ ಬಾಡಿಗೆ ಇದ್ದವ ಮನಿ ಟ್ಯಾಕ್ಸಿಗೆ ಏನಾರ ಸಂಬಂಧದನೇನೋ? ಮನ್ಯಾಗ ಬಾಡಿಗೆ ಇದ್ದವ ಓನರ್ ಅಲ್ಲ, ಬಾಡಿಗೆ ಅವ. ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸು ಒಂದ್ ಕಡೆ ಏನಾರ ಗೋಡೆ ಗೀಡೆ ಬಿತ್ತು ರಿಪೇರಿ ಮಾಡೋದ್ ಬತ್ತು ಅಂತಂದ್ರೆ ಅದೇನು ಮಾಡ್ರಿ? ಬಾಡಿಗೆ ಮಾಡವ, ಬಾಡಿಗೆ ಅವ ರಿಪೇರಿ ಮಾಡ್ತಾನೇನೋ? ಓನರಿಗೆ ಸಂಬಂಧಪಟ್ಟದ್ದು. ಹೀಗಾಗಿ ಆ ಕರ್ಮ ನಂದ ಅಲ್ಲ, ಆ ಮನಿನೇ ನಂದಲ್ಲ ಅಂದ್ಮೇಲೆ ಆ ಮನಿದು ಕರ್ಮರೇ ನನ್ಗೇನ್ ಸಂಬಂಧ ಅದ ಅಂತೇಳಿ ಅವ ಶಿವನಾಗ್ತಾನ. ಶಿವನಾಗಿ ಅದರಿಂದ ಸಂಬಂಧ ಇರ್ಲಾರ್ದಂಗ ಆ ಶರೀರ ಕರ್ಮಗಳಿಗೆ ಸಂಬಂಧ ಇಲ್ದಂಗ ಆಗ್ಬಿಡ್ತಾನ. ಆ ಮನಿ ಬಾಡಿಗೆ ಇದ್ದ ಮನಿನೇ ನಂದು ಅಂದಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ಬಿಟ್ಟಾವ. ಬಾಡಿಗೆ ಮನಿ ಇದ್ದಂಗ ಅದು, ಅದೇನು ಶಾಶ್ವತವಾಗಿ ನಮ್ಮ ಜೊತೆಗೆ ಬಂದದ್ದಲ್ಲ, ನಾವು ಕಟ್ಟಿದ್ದಲ್ಲ, ಮತ್ತೆ ನಾವು ಹೋಗಕ್ಕೆ ತಗೊಂಡು ಹೋಗೋದು ಅಲ್ಲ. ಅಂತ ಮನಿ ನಂದು ನಂದು ಅನ್ಕೋತ ಕೂತದ್ದಕ್ಕೆ ಈ ಸಮಸ್ಯೆ ಆಗ್ಲಕತ್ತು. ಈ ದೇಹ ನಾನಲ್ಲ ಅಂದ ಕೂಡ್ಲೇನೆ ಆ ದೇಹದ ಕರ್ಮಗಳು ನಮಗೆ ಸಂಬಂಧ ಇಲ್ಲ ಅನ್ನಂಗಾಗಿ ಜೀವನಾದವನು ಶಿವನಾಗ್ತಾನ, ಬ್ರಹ್ಮನಾಗ್ತಾನ, ಸತ್ವಚಿತ್ತಾನಂದ ನಿತ್ಯ ಪರಿಪೂರ್ಣ ಆಗ್ತಾನ ಅಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋತಾನ. ಒಂದು ವೇಳೆ ಗುರುವನ್ನ ನರನೆಂದನಾದಡೆ, ಗುರುವಿಗೆ ನರ ಅಂತ ಅಂದ್ರೆ ಏನಾಯ್ತು? ಆ ಕರ್ಮಗಳು ಬಿಡಂಗಿಲ್ಲ. ಕರ್ಮ ಏನ್ ಮಾಡ್ತದೆ? ಭವಮಾಲೆ ಏನು ಹೋಗ್ತದ? ಹುಟ್ಟದು ಸಾಯದು, ಹುಟ್ಟದು ಸಾಯದು, ಹುಟ್ಟದು ಸಾಯದು. ಹುಟ್ಟದು ಸಾಯದು ಎದಕ್ಕಾಗ್ತದ? ಕರ್ಮಕ್ಕೆ. ಹೌದಲ್ರಿ? ಎಲ್ಲಿಂದ ಚಾಲು ಆಗ್ತದೆ ಹೇಳ್ರಿ ಇದು? ಭವಮಾಲೆ ಎಲ್ಲಿಂದ ಆರಂಭ ಆಗ್ತದೆ? ಅಜ್ಞಾನದಿಂದ. ಜ್ಞಾನ ಇಲ್ಲ. ತಾನು ಬ್ರಹ್ಮ, ಸರ್ವವೂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ, ಶುದ್ಧ ಬ್ರಹ್ಮ ಅಸ್ತಿ, ಅಹಂ ಶುದ್ಧ ಬ್ರಹ್ಮ ಅಸ್ಮಿ. ಇದು ಇತ್ತು ಅಂತಂದ್ರೆ ಜ್ಞಾನ, ಇದು ಇಲ್ಲ ಅಂತಂದ್ರೆ ಅಜ್ಞಾನ. ಅಜ್ಞಾನದ ಫಲವಾಗಿ ಏನಾಗ್ತದ? ನಾನೇ ಬೇರೆ, ಈ ಜಗತ್ತೇ ಬೇರೆ, ನಾನೇ ಬೇರೆ, 84 ಲಕ್ಷ ಜೀವರಾಶಿಗಳೇ ಬೇರೆ, ನಾನೇ ಬೇರೆ, ಪರಮಾತ್ಮನೇ ಬೇರೆ. ಭಗವಂತನನ್ನ ಭಿನ್ನ ಮಾಡಿ ನೋಡ್ತೀವಿ. ನಾನೇ ಬೇರೆ, ಗುರುಗಳೇ ಬೇರೆ, ನಾನೇ ಬೇರೆ, ಸತ್ಸಂಗದ ಎಲ್ಲ ಶರಣರು ಬೇರೆ, ನಾನೇ ಬೇರೆ, ಸಂತರು ಬೇರೆ, ನಾನೇ ಬೇರೆ, ಮಹಾತ್ಮರು ಬೇರೆ. ಎಲ್ಲದರಿಂದ ತಾನು ಭಿನ್ನವಾಗಿ ಉಳಿದದ್ದೇ ಅಜ್ಞಾನ. ಎಲ್ಲ ಒಂದೇ ಅಖಂಡ ವಸ್ತು ಆದ ಅಂತ ತಿಳ್ಕೊಂಡ್ರೆ ಜ್ಞಾನ. ತಾನು ಭಿನ್ನವಾಗಿದ್ದನು ಅಂತಂದ್ರೆ ಅದು ಅಜ್ಞಾನ. ಈ ಅಜ್ಞಾನದ ಕಾರಣ ಬೇರೆ ಬೇರೆ ಮಾಡಿದ ಮೇಲೆ ಏನಾಯ್ತು? ಆ ಭಿನ್ನ ವಸ್ತುಗಳಲ್ಲಿ ಏನ್ ನೋಡ್ಕೊತಾನ? ಏನ್ ಹುಡುಕ್ತಾನ? ತನ್ನಿಂದ ಭಿನ್ನವಾದ ವಸ್ತುಗಳಿಂದ ಏನ್ ಹುಡುಕ್ತಾನ? ಅನುಕೂಲ ಪ್ರತಿಕೂಲಗಳನ್ನು ಹುಡುಕ್ತಾನ. ಬರ್ಕೋಬೇಕು, ಇವೆಲ್ಲ ಹೇಳಕ್ ಬರ್ಬೇಕು ಪಟ ಪಟ ಪಟ. ಪುನರ್ಜನ್ಮ ಯಾಕಾಗ್ತದ ಅನ್ನೋದಕ್ಕ ಒಂದು ಜ್ಞಾನ ಇಲ್ಲ. ಯಾವುದಕ್ಕೆ ಜ್ಞಾನ ಅಂತಾರ? ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮಾಸ್ತಿ.
ಎಲ್ಲವೂ ಅಖಂಡ ಬ್ರಹ್ಮ ಒಂದೇ ಒಂದೇ ಅಖಂಡ ಶಿವ ಪರಶಿವ ಅಂತೇಳಿ ಅನ್ನೋದಂತ ತಿಳಿಯಂಥದ್ದು ಒಂದು ಸ್ಥಿತಿ. ಆ ಒಂದು ಸ್ಥಿತಿ ಒಳಗೆ ಇಲ್ಲದವನು ತಾನು ಬೇರೆ ಎಲ್ಲ ಬೇರೆ ಬೇರೆ ಅಂತ ಭಿನ್ನ ಭಿನ್ನ ನೋಡ್ತಾನ. ಆ ಭಿನ್ನ ಭಿನ್ನವಾಗಿ ನೋಡೋದಕ್ಕ ಏನಾಗ್ತದ, ಆ ಭಿನ್ನವಾದ ತನ್ನಿಂದ ಭಿನ್ನವಾದ ವಸ್ತುಗಳಲ್ಲಿ ಹಿತ ಅಹಿತ ಅನುಕೂಲ ಪ್ರತಿಕೂಲಗಳನ್ನು ನೋಡ್ತಾನೆ. ಓಹೋ ಇವರು ನಮ್ಗೆ ಅನುಕೂಲಕ್ಕೂ ಉಪಯೋಗಾರ, ಓಹೋ ನಮ್ಗೆ ಇವ್ರು ಅನಾನುಕೂಲಕ್ಕೆ ಅದರ. ಅನುಕೂಲ ಪ್ರತಿಕೂಲ ಅನುಕೂಲ ಪ್ರತಿಕೂಲ. ಒಬ್ಬ ದೊಡ್ಡ ಮನುಷ್ಯ ಭಾರಿ ತತ್ವಜ್ಞಾನ ಹೇಳ್ತಾನೆ ಅಂತ ಅಂದ್ಕೊಂಡು ನಾವು ಬೆನ್ನತ್ತಿ ಹೋಗಿದ್ರೆ ಅವರು ನಾ LIC ಏಜೆಂಟ್ ಅದೇನ್ರಿ ನಮ್ಗೆ LIC ಪಾಲಿಸಿ ಕೊಟ್ರೆ ಗಂಟು ಬಿದ್ದು, ಅಲ್ಲಿ ಇಲ್ಲಿ ಟೂರ್ ಮಾಡಮ್ ನಡೆದ ಗಂಟು ಬಿದ್ದ. ದೊಡ್ಡ ಗುರು ಅಂತೇಳಿ ಯಾರಿಗೆ ಗೌರವ ಕೊಡ್ತೀವಿ ಅವರೇ ಏನೇನೋ ಮಾಡ್ತಿರ್ತಾರ ಅವ್ರು. ಇಂಥವೆಲ್ಲ ಈ ತತ್ವಜ್ಞಾನದಾಗ ಬರ್ತವೆ. ನಾವು ಇನ್ನ ನಾವು ಆರಂಭದಲ್ಲಿ ಬಂದ ಮೇಲೆ ಮುಂದೆ ವ್ಯವಹಾರಗಳು ಏನಾರೇ ನಡೀಲಿ, ಇನ್ನ ಆರಂಭದಲ್ಲಿಯೇ ಹೇಳಿಬಿಡೋದು ನಾವು LIC ಪಾಲಿಸಿ ಮಾಡಿರ್ತೇವೆ. ನಿಮ್ಮ ಮನೆಗೆ ಬಂದೆ, ಒಂದು ರಾಯಚೂರಿಗೆ ಬಂದೆ ಅಂದ್ರೆ ನಿಮ್ಮ ಮನೆಗೆ ಇರ್ತೀವಿ, ಎಲ್ಲ ಕಡೆ ಅಡ್ಡಾಡಿ ನಮ್ಗೆ LIC ಪಾಲಿಸಿ ಮಾಡಿಸ್ಬೇಕು, ಮತ್ತೆ ನಿಮ್ಮ ಸುತ್ತಮುತ್ತ ರಾಯಚೂರು ಸುತ್ತಮುತ್ತ ಇರುವ ಕ್ಷೇತ್ರಗಳನ್ನ ನಮ್ಗೆ ದರ್ಶನ ಮಾಡಿಸ್ಬೇಕು. ಇನ್ನ ಬಂದೇ ಇಲ್ಲ, ಒಬ್ರದೊಬ್ರು ಮುಖ ನೋಡೇ ಇಲ್ಲ, ಮಾತಾಡಿದ್ರೆ ಸಾಕು ಇಂಥವು ಚಾಲು ಮಾಡಿಬಿಡ್ತಾರೆ ತಲೆ ಮೇಲೆ ವಜ್ಜೆ ಹಾಕಂತ. ಇದಕ್ಕ ಗುರು ಅಂತಾರೆ ನಿಂಗೆ ಮಾಡೋರಿಗೆ. ಮುಂದೆ ಕೂತವನಿಗೆ ಉದ್ಧಾರ ಮಾಡೋದ್ರ ಬಗ್ಗೆ ಪ್ಲಾನ್ ಹಾಕ್ಬೇಕು. ಬಂತು ಎದ್ರ ಕೂತವ್ರಲಿಂದ ನಾನು ಹೆಂಗೆ ಉದ್ಧಾರ ಆಗ್ಬೇಕಂತ ನೋಡೋದಿರ್ತದ. ತತ್ವಜ್ಞಾನಿ ಆದವನು ಮಹಾತ್ಮ ಇರ್ತಾನ. ಅವನ್ ಏನ್ ಮಾಡ್ತಾನ, ತನ್ನ ಎದುರ ಯಾರು ಬರ್ತಾರ ಅವರಿಗೆ ಏನು ಕೊರತೆ ಅದಾವ, ಅವರಿಗೆ ಏನ್ ಸಮಸ್ಯೆಗಳದಾವ, ಅವ್ರಿಗೆ ನನ್ಲಿಂತ ಏನಾರ ಉಪಯೋಗ ಆಗ್ತದ ಅನ್ನೋಂತ ಚಿಂತನೆ ಮಾಡ್ತಾನ. ಅವ ನಿಜವಾದ ಗುರು, ನಿಜವಾದ ತತ್ವಜ್ಞಾನಿ. ಉದ್ಧಾರ ಮಾಡಬೇಕು ಅನ್ನೋವ ಗುರು ಅಂತಾರ, ಹೌದಾ ಇಲ್ಲ? ಎದುರು ಯಾರು ಸಿಗ್ತಾರ ಅವ್ರಲಿಂತ ತಾನು ಉದ್ಧಾರ ಆಗ್ಬೇಕನ್ನೋ ಗುರು ಅಂತಾರೆ ಅವನಿಗೆ. ಹೆಂಗ ಗುರು ಉದ್ಧಾರ ಮಾಡೋವನ, ಗುರು ಉದ್ಧಾರ ಆಗವನ? ಉದ್ಧಾರ ಮಾಡವ. ಇವ ನನ್ನ ಹತ್ರ ಬಂದನಂದ್ರ ಅವನ್ ಏನ್ ಸಮಸ್ಯೆ ಅದ ಅದನ್ನ ನೋಡೋದು ಬಿಟ್ಟು ತನ್ನ ಸಮಸ್ಯೆಗಳು ಅವನ ಮುಂದೆ ಹೇಳಿ ನಂದು ಇದು ಬಗೆಹರಿಸ ನಿನಗೆ ಅದು ವ್ಯಾಪಾರ ಆಯ್ತಲ್ಲ ಅದು. ಅದಕ್ಕೇನಾಗ್ತದ, ಎರಡನೇ ಸ್ಟೆಪ್ ಅನುಕೂಲ ಪ್ರತಿಕೂಲ. ಇದನ್ನು ನೋಡ್ತಾನ ಅಜ್ಞಾನಿ ಆದವನು. ಅವನು ಬ್ರಹ್ಮಜ್ಞಾನ ಎಷ್ಟಿದ್ರು ಬಿದ್ದು ಹೋಯ್ತಾನೆ, ವೇಸ್ಟ್ ಆಗ್ಬಿಡ್ತು. ಒಬ್ಬರ್ಲಿಂದ ಒಂದೇನೋ ಎಕ್ಸ್ಪೆಕ್ಟ್ ಮಾಡ್ಲಕತ್ತಾನ ಅಂತಂದ್ರ ಮುಗಿತದ, ಅವನ ಕಥೆನೇ ಮುಗಿತ ಅಲ್ಲಿಗೆ. ಅನುಕೂಲ ಪ್ರತಿಕೂಲ ಎರಡಾಯ್ತು. ಮುಂದ ಅನುಕೂಲ ಇದ್ದಲ್ಲಿ ಏನ್ ಮಾಡ್ತಾನ, ರಾಗ. ಪ್ರತಿಕೂಲ ಇದ್ದಲ್ಲಿ ದ್ವೇಷ. ಮತ್ತ ಅನುಕೂಲ ಇದ್ದಲ್ಲಿ ರಾಗ ಮಾಡ್ತಾನಲ್ಲ, ರಾಗ ಎಲ್ಲಿ ಅವನಿಗೆ ಅಟ್ರಾಕ್ಷನ್ ಇರ್ತದ, ಎಲ್ಲಿ ಅವನೇನು ಪ್ರೀತಿ ಅದೇನಂತಾರಲ್ಲ ಸ್ನೇಹ, ಅದು ಇದ್ದಲ್ಲಿ ಏನ್ ಮಾಡ್ತಾನ, ಪುಣ್ಯದ ಕೆಲಸ ಮಾಡ್ತಾನ. ಪುಣ್ಯದ ಕೆಲಸ ಮಾಡ್ತಾನ. ಪ್ರತಿಕೂಲ ಇದ್ದಲ್ಲಿ ಯಾ ಕೆಲಸ ಮಾಡ್ತಾನೆ, ಯಾರು ಎದುರಾಗಿರ್ತಾರ ಅವ್ರ ಬಗ್ಗೆ ಪಾಪದ ಕೆಲಸ. ಇನ್ನ ಈಗ ಹೇಳಿದ್ರಲ್ಲ ಕಲ್ಯಾಣಪ್ಪ ಅವ್ರ ಹಿಂಸೆ, ಕಷ್ಟ, ನಷ್ಟ, ಅಪಮಾನ, ದುಃಖ ಕೊಡ್ಬೇಕಂತ ನೋಡ್ತಾನ. ಎಲ್ಲಿ ಪ್ರತಿಕೂಲ ಯಾರು ಎದುರಿರ್ತಾರ ಅವ್ರಿಗೆ ಬಿಡಬಾರ್ದು, ಅವ್ರಿಗೆ ನೆಟ್ಟಗೆ ಮಾಡ್ಬೇಕಂತೇಳಿ ಅವ್ರಿಗೆಲ್ಲ ನೆಟ್ಟಗೆ ಮಾಡ್ಲಿಕ್ಕೆ ಹೋಗ್ತಾನ. ಇವೇನೆಲ್ಲ ಎಲ್ಲಿ ಬರ್ಲಿಕ್ಕತ್ತಾವ, ಇವೆಲ್ಲ ಮೂಲ ಎಲ್ಲಿ? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಅಜ್ಞಾನ ಎಲ್ಲಿ ಜ್ಞಾನ ಇಲ್ಲ, ಈ ಒಂದು ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಎಂಬ ಜ್ಞಾನ ಎಲ್ಲಿ ಇಲ್ಲ, ಅಲ್ಲಿ ನಿಂತ ಆ ಅಜ್ಞಾನದ ಮೂಲದಿಂದ ಇವು ಚಾಲು ಆಗ್ಯಾವ. ಮುಂದೆಲ್ಲಿಗೆ ಗೊತ್ತು, ರಾಗ ದ್ವೇಷ. ರಾಗ ಇದ್ದಲ್ಲಿ ಪುಣ್ಯ, ದ್ವೇಷ ಇದ್ದಲ್ಲಿ ಪಾಪ. ಆ ಪಾಪ ಪುಣ್ಯಗಳ ಫಲ ಏನು? ಸುಖ ದುಃಖ. ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ಆ ಪಾಪ ಪುಣ್ಯ ಎರಡೂ ಅನಿತ್ಯ ಸತ್ಯಗಳು. ಅವು ಫಲ ಕೊಟ್ಟು ಹೋಗ್ಬಿಡ್ತಾವ, ಅವೇನಿರಂಗಿಲ್ಲ ಶಾಶ್ವತವಾಗಿ. ಈ ಮೋಕ್ಷ ಸಾಧನೆಯ ಒಂದೊಂದು ಕ್ಷಣ
ಫಲ ಕೊಟ್ಟು ನಿಮ್ಮ ಜೊತೆಗೆ ಇರ್ತಾವ. ಆದ್ರೆ ಈ ಪಾಪ ಪುಣ್ಯಗಳು ಅನಿತ್ಯಗಳವೆಲ್ಲ ಫಲ ಕೊಟ್ಟು ಹೋಗ್ಬಿಡ್ತಾವ, ನಾಶ ಆಗಿ ಹೋಗ್ಬಿಡ್ತಾವ. ಅವು ಇರಂಗಿಲ್ಲ ಶಾಶ್ವತವಾಗಿ. ಅವು ಏನಾಯ್ತು, ಪಾಪ ಪುಣ್ಯದಿಂದ ಸುಖ ದುಃಖಗಳ ಫಲ ಅನುಭವಿಸಬೇಕಾಯ್ತು. ಆ ಫಲ ಅನುಭವಿಸುವಾಗ ಪಾಪ ಪುಣ್ಯದ ಪ್ರಮಾಣ ಇನ್ನೂ ಅದರ ಫಲ ಅನುಭವಿಸುವುದಕ್ಕೆ ನಮ್ಮ ಆಯುಷ್ಯ ಇರಲಿಲ್ಲ ಅಂತಂದ್ರೆ ಈ ಮುಗಿತು ನಿನ್ನ ಟೈಮ್, ಈಗ ಸಾಯಿ ಮತ್ತಿನ್ನೊಂದು ಜನ್ಮಕ್ಕೆ ಬಾ, ಆ ಫಲ ನೀ ಮಾಡಿದ್ದು ಯಾರಪ್ಪನ ಗಂಟ ನೀನೇ ಅನುಭವಿಸ್ಬೇಕು, ಬಾರಲೆ ಮಗನೇ ಅಂತ ಇನ್ನೊಂದು ಸಾರಿ ಹುಟ್ಟಿಸ್ತಾವ ಕರ್ಮಗಳು. ಪಾಪ ಪುಣ್ಯ ಫಲ ಅನುಭವಿಸೋದು ನಿಂದದ, ಬಾ ಇನ್ನ ಒಂದು ರೌಂಡ್ ಅದೇನು ಫೇಲ್ ಆಗಿ ಮತ್ತೊಂದ್ಸಾರಿ ಪಾಸ್ ಆದಂಗ. ಪುನರ್ಜನ್ಮ ಅಂದ್ರೆ ಏನು, ಈ ಕ್ಲಾಸ್ನಾಗ ಫೇಲ್ ಆಗಿ ಮತ್ತೆ ಮುಂದಿನ ಜನ್ಮಕ್ಕೆ ಅದೇ ಕ್ಲಾಸಿಗೆ ಬಂದು ಕುಂದಿರ್ತಾರಲ್ಲ, ರೀ ಅಡ್ಮಿಷನ್, ಅದೇ ಪುನರ್ಜನ್ಮ. ಇದೇನದ ಭವ ದುಃಖ, ಭವಮಾಲೆ. ಈ ಭವಮಾಲೆ ಏನದಲ್ಲ ಇದು ಹೋಗಂಗಿಲ್ಲ. ಯಾರಿಗೆ? ಗುರುವಿಗೆ, ನರನೆಂದವನಿಗೆ. ಗುರುವಿಗೆ ತನ್ನ ಸರಿ ಸಮಾನ, ತನಗಿಂತ ಕೀಳು, ತಾನೇ ಶಾಣೆ ಅಂತ ಯಾವ ಅಂತನ ಅವನೇನಾಗ್ಬಿಡ್ತಾನ, ಭವಮಾಲೆ ಹಿಂಗದು. ಅದಕ್ಕೆ ಗುರುವನ ನರನೆಂದೊಡೆ ಹಿಂದಣ ಭವಮಾಲೆ ಹಿಂಗದು. ಮತ್ತೆ ಗುರುವಿನ ಶಬ್ದಕ್ಕೆ ರೋಷವ ಮಾಡಿದನಾದಡೆ ಶ್ವಾನ ಬಳಗದೊಳಿಪ್ಪನೋ. ಗುರು ಏನ್ ಹೇಳ್ತಿರ್ತಾನೆ ನಿಮಗ? ಎದ್ರ ಸಲುವಾಗಿ ಏನ್ ಹೇಳ್ತಿರ್ತಾನೆ ಹೇಳ್ರಿ? ಗುರು ಎಂದರೆ ನಿಮಗ ಏನಾರ ಅದು ಮಾಡ್ರಿ, ಇದು ಮಾಡ್ರಿ, ಅದು ತಂದು ಕೊಡ್ರಿ, ಇದು ತಂದು ಕೊಡ್ರಿ ಅಂತೇಳಿ ಏನಾರ ಕಿರಿಕಿರಿ ಮಾಡ್ತಾನೇನು? ಶಾಸ್ತ್ರ ಕೊಟ್ಟನ, ಓದ್ರಿ ಬರೀರಿ, ಓದ್ರಿ ಬರೀರಿ. ಪ್ರವಚನ ಹೇಳನ, ಅದನ್ನು ಕೇಳ್ಕೊಂಡು ಒಂದಿಷ್ಟು ನೋಟ್ಸ್ ಮಾಡ್ಕೋರಿ. ನೋಟ್ಸ್ ಮಾಡ್ಕೊಂಡು ನಿಮಗ ಒಂದು ಶಾಶ್ವತವಾದಂತ ಒಂದು ಮಟೀರಿಯಲ್ ತಯಾರಾಗ್ತದೆ. ಅದನ್ನ ಒಂದು ಸ್ವಲ್ಪ ಇಲ್ಲಿ ಏನು ನೋಟ್ಸ್ ಮಾಡ್ಕೊಂಡಿರಿ, ಇಲ್ಲಿ ಓದ್ರಿ ಅಂತ ಹೇಳಿ. ಇದೇ ನಮ್ಮದು ಬೇಡಿಕೆ, ಹೌದಾ ಇಲ್ಲ? ಬೇರೆ ಏನಾರ ಅದೇನಿಲ್ಲ, ಏನಿಲ್ಲ. ಓದ್ರಿ ಬರೀರಿ, ಓದ್ರಿ ಬರೀರಿ ಅಷ್ಟೇ. ಒಂದಿಟ್ಟು ಕೇಳ್ರಿ, ಪ್ರವಚನ ಹೇಳಿದ್ದು ಕೇಳ್ರಿ. ಓದಿದ್ರೆ ಏನ್ ಸಿಗ್ತದ? ಒಂದು ಬುಕ್ಕಿನೊಳಗಿಂದ ಜ್ಞಾನ ಸಿಗ್ತದೆ. ಈಗ ನಮ್ಮ ಪ್ರವಚನ ಕೇಳಿದ್ರೆ ಒಂದು ಲೈಬ್ರರಿಯಾಗ ಇದ್ದಷ್ಟು ಎಷ್ಟು ಬುಕ್ಸ್ ಅದಾವ ಅಷ್ಟು ಬುಕ್ಕಿಗೆ ಸಂಬಂಧಪಟ್ಟ ಜ್ಞಾನ ಸಿಗ್ತು. ಅಂತ ಒಂದು ಜ್ಞಾನ ಉಳ್ಳಂತ ಒಂದು ವಿಚಾರ ಆ ಪ್ರವಚನದೊಳಗ ಅನುಭವದ ಅಡಿಗೆ ಇರ್ತದ. ಅದನ್ನೊಂದು ಸ್ವಲ್ಪ ಬುತ್ತಿ ಬಿಚ್ಚಿ ಊಟ ಮಾಡ್ರಿ. ಒಂದಿಷ್ಟು ನಿಮ್ಮಲ್ಲಿ ಪೇಪರ್ನಾಗ ಬರ್ಕೊಳ್ರಿ. ಎಲ್ಲರೇ ನೀವು ಹಿರಿಯರದಿರಿ, ದೊಡ್ಡವರದಿರಿ, ಬರ್ರಿಯಪ್ಪ ಮಾತಾಡ್ರಿ ಅಂದ್ರೊತ್ನಾಗ ಅವೇ ನೋಟ್ಸ್ ನಿಮಗೆ ಉಪಯೋಗ ಆಗ್ತಾವ. ಒಂದಿಟ್ಟು ಓದ್ಕೊಂಡು ಬರ್ಕೊಂಡು ಒಂದಿಷ್ಟು ನೀವೇನು ಬರ್ಕೊಂಡಿರಿ ಇಲ್ಲೊಂದು ಸ್ವಲ್ಪ ಹೇಳ್ರಪ್ಪ ಅಂತ. ಇದು ಬಿಟ್ರೆ ಮತ್ತೇನೂ ಇಲ್ಲ. ನಮಗ್ ಓದಂತೀನಿ, ನಮಗ್ ಬರೀ ಅಂತೀನಿ, ಹೆಡ್ ಮಾಸ್ಟರ್ ಅಂತ, ಮಾಸ್ತರ್ ಅಂತ ನೌಕರಿ ಮಾಡಿ ಬರೀ ಸಂಸಾರೇ ಮಾಡ್ತೀನಿ. ಏನು ಓದ್ಲಕ್ ಬರೀಲಕ್ ಬರಲಾರ್ದವ್ರು ಹೆಂಗಾರೆ ಮಾಡ್ಲಿ, ಓದೋದು ಬರೆಯೋದು ಬರೋರು ಸಹಿತ ಯಾಡ್ ಹಚ್ಕೊಂಡು ಕೂತಾರಂತಂದ್ರ ಅವಕ್ಕೆಲ್ಲ ಯಾ ಲೆಕ್ಕದಾಗ ಇಟ್ಕೋಬೇಕು? ಹೀಗಾಗಿ ಈ ಗುರು ಹೇಳಿದ ಶಬ್ದಕ್ಕೆ ರೋಷವ ಮಾಡಿದನಾದಡೆ, ಗುರುವಿಗೆ ಎದುರು ಮಾತಾಡ್ದ, ಗುರುವಿನಿಂದ ಸಿಟ್ಟು ಮಾಡ್ದ, ಗುರುವಿನ ಜೊತೆಗೆ ಒರಟುತನ ಮಾಡಿದ್ನು ಅಂತಂದ್ರ ಅವನು ಎಂತ ಬಳಗದಾಗ ಹೋಗ್ತಾನಂದ್ರೆ ಶ್ವಾನ ಬಳಗದಾಗ ಹೋಗ್ಬಿಡ್ತಾನ. ಒದರಾಡಿದ್ನು, ಗಲಾಟೆ ಮಾಡಿದ್ನು ಅಂದ್ರೆ ಅವನು ನಾಯಿ ಬಳಗದಾಗ ಹೋಗ್ಬಿಡ್ತಾನ. ಹೆಂಗ್ ಕಂಟ್ರೋಲ್ ಇಟ್ಟಾರ ನೋಡ್ರಿ, ನಾಯಿ ಆಗಿಬಿಡ್ತಾನ ಅವ. ಏನ ಸ್ವಾಮಿ ನಿನಗೇನು ಕಡಿಮೆ ಬಿದ್ದದ? ನನಗೇನಾರ ಕಡಿಮೆ ಬಿದ್ದದ್ದು ಕೇಳಕತ್ತೀನಿ ನಾನೇ ನಿಮಗೆ. ಕೊಡ ಗುಣ ಕಲಿಸ್ಲಕ್ ಕೇಳಕತ್ತೀವಿ. ಇಲ್ಲಿ ಯಾರಿಗೆ ಕಡಿಮೆ ಬಿದ್ದಿಲ್ಲ, ಕೊಡ ಗುಣನೇ ಇಲ್ಲ, ಕೊಡಬೇಕು ಅನ್ನೋಂಥ ಭಾವನೆನೇ ಇಲ್ಲ. ಇಲ್ಲಿ ಏನು ಸತ್ಸಂಗದೊಳಗ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀವಿ. ವಾರ್ಷಿಕೋತ್ಸವ, ವರ್ಷಿಗೆ ಒಂದ್ಸಾರಿ ಒಂದು ವಾರ್ಷಿಕೋತ್ಸವ ಮಾಡುವಾಗ ಎಲ್ಲರೂ ಸೇರಿ ಮಾಡ್ಬೇಕ. ಇಡೀ ವರ್ಷ ಪಾಠ ಕೇಳಿ ಅಲ್ಲಿ ನಡೆಯುವ ಆಕ್ಟಿವಿಟೀಸಿಗೆ ಸಂಬಂಧ ಇರ್ಲಾರ್ದಂಗ ತನ್ನ ಪಾಡಿಗೆ ತಾನಿದ್ದು ಹಂಗಿದ್ದವ್ರನ್ನ ಎದಕ್ಕಿಡ್ಬೇಕಿದ್ರ? ಅದ್ರ ಜೊತೆಗೆ ಹೆಜ್ಜೆ ಹಾಕೋರು ಇರ್ಬೇಕು, ಹೌದಿಲ್ಲ? ಹೆಂಗ್ ಬೇಕಂಗ್ ಮಾತನಾಡಿದ್ರೆ ಅವಕ್ಕೆ ಎಂತ ಬಳಗ? ಶ್ವಾನದ ಬಳಗ ಅವೆಲ್ಲ. ಅದಕ್ಕೆ ಗುರು ಶಬ್ದಕ್ಕೆ ರೋಷವ ಮಾಡಿದ ನಾದಡೆ ಶ್ವಾನನ ಬಳಗದೊಳಗಿಪ್ಪನು.
ಮತ್ತೆ ಗುರು ಉಪದೇಶವ ಮೀರಿದನಾದರೆ, ಗುರು ಉಪದೇಶ ಮಾಡಿರ್ತಾನಲ್ಲ ಅದನ್ನ ಮೀರಿದ, ಅದನ್ನ ತಪ್ಪಿದ ಅಂತಂದ್ರೆ ಭವಪಾಶ ಹಿಂಗದು. ಏನೇನು ಸಮಸ್ಯೆ ಆಗಂಗಿಲ್ಲ. ನಿಮ್ಮ ಜನ್ಮ ಜನ್ಮಾಂತರದ ಏನು ಭೋಗ ಅನುಭವಿಸೋದಿರ್ತದಲ್ಲ ಆ ಒಂದು ಭೋಗದೊಳಗೆ ಬಿದ್ದು ಪುನರ್ಜನ್ಮ ತಾಳ್ಕೊತ್ ಹೋಗ್ತೀರಿ ಹೊರತು ನಿಮ್ಮ ಜನ್ಮಗಳು ಮುಗಿಯಂಗಿಲ್ಲ. ಇದೇ ಜನ್ಮದಾಗ ಮೋಕ್ಷ ನಿಮಗೆ ಆಗಂಗಿಲ್ಲ ಅಂತದು. ಭವಪಾಶ ತಪ್ಪದು ಅಂತಂದ್ರೆ ಅದರ ಅರ್ಥ ಏನು? ಇದೇ ಜನ್ಮದಾಗ ನಿಮಗೆ ಮೋಕ್ಷ ಆಗಂಗಿಲ್ಲ. ಭವಪಾಶ ಅಂದ್ರೆ ಏನು? ಪಾಶ ಅಂದ್ರೆ ಏನ್ರಿ? ಪಾಶ ಅಂದ್ರೆ ಏನು? ಪಾಶ ಅಂದ್ರೆ ಏನು? ಹಗ್ಗ. ಹಗ್ಗ. ಪಾಶ ಅಂದ್ರೆ ಹಗ್ಗ. ಅದು ಎಂತ ಹಗ್ಗ? ಭವಪಾಶ. ಈಗ ಆಕಳ ಎಮ್ಮಿಗೆ ಹಗ್ಗ ಕಟ್ಟಿರ್ತೀರಲ್ಲ, ಅದೇನು ಒಂದು ಪದರಿನ ಹಗ್ಗ ಇರ್ತದೆ. ಆಕಳ ಎಮ್ಮೆ ಕಟ್ಟಿದ್ದು ಒಂದು ಪದರಿನ ಹಗ್ಗ ಇರ್ತದೆ. ಇಲ್ಲಿ ಭವಪಾಶ 3 ಪದರಿನ ಹಗ್ಗ ಅವ. ಆ 3 ಪದರ ಯಾವ ಅಂದ್ರೆ ಸತ್ವ, ರಜ, ತಮ. ತ್ರಿಗುಣಾತೀತನಾಗದ್ರ ಬದಲಿ ಸತ್ವಗುಣಿಯಾಗಿನೂ ಪಾಪ ಮಾಡ್ಯಾನ, ರಜೋಗುಣಿಯಾಗಿನೂ ಪಾಪ ಮಾಡ್ಯಾನ, ತಮೋಗುಣಿಯಾಗಿನೂ ಪಾಪ ಮಾಡಿ ಅವ 3 ಬಂಧನ ಕೀಡು ಮಾಡಿಬಿಟ್ಟವ ಅವನಿಗೆ. ಬಹಳ ಚಲೋ ಮನುಷ್ಯ ಅಂತ ಅನ್ಕೊಂಡು ಪಾಪದ ಕೆಲಸನೇ ಮಾಡ್ಯಾನ. ಹೀಗಾಗಿ ಏನದ 3 ಪದರಿನ ಹಗ್ಗದ ಸತ್ವ, ರಜ, ತಮ. ಆ 3 ಪದರಿನ ಹಗ್ಗ ದಾಟಿ ಹೋಗ್ಬೇಕು ನಾವು. ತ್ರಿಗುಣಾತೀತ ಆಗ್ಬೇಕು. ಅದಕ್ಕೆ ಭವಪಾಶ ಹಿಂಗದು. ಗುರು ಉಪದೇಶವ ಮೀರಿದನಾದರೆ ಭವಪಾಶ ಹಿಂಗದು. ಏನು ಉಪದೇಶ? ಏನು ಉಪದೇಶ? ನೀನು ಬ್ರಹ್ಮ ಇದೀಯಪ್ಪ, ಎಲ್ಲವೂ ಬ್ರಹ್ಮ ಸ್ವರೂಪವಾಗಿ ನೋಡು. ಇಷ್ಟೇ ಹೇಳಿದ್ದು. ಅದನ್ನು ಬಿಟ್ಟು ನಾನು ಬ್ರಹ್ಮ ಅದ ಹೆಂಗಾತೀನಿ ಸಂಶಯ ಇದ್ರೆ ಕೇಳು, ತಿಳ್ಕೊ. ಅದನ್ನ ಬಿಟ್ಟು ನಾನು ಹೆಂಗ್ ಬ್ರಹ್ಮ ಆಗ್ತೀನಿ, ನಾನು ಜೀವ ಅದೀನಿ, ಏನಾರ ಹೇಳ್ತಾನೆ ಅಂತೇಳಿ ಉಲ್ಟಾ ಸೀದಾ ಮಾಡಿದ್ರೆ ಎಲ್ಲನೂ ಬ್ರಹ್ಮ ಅಂತ ಅದೇ ಹೆಂಗ್ ಅನ್ಲಕ್ ಬರ್ತದ ಅಂತೇಳಿ ಮೀರಿ, ಆ ಉಪದೇಶವನ್ನ ಮೀರಿ ತನ್ನದೇ ಆದ ಬುದ್ಧಿ ಓಡಿಸಿದ್ನಂತಂದ್ರೆ ಏನಾಗಂಗಿಲ್ಲ. ನಿಮ್ಮ ಕಂಡೀಷನ್ದೊಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಮತ್ತೆ ಭವಪಾಶದೊಳಗೆ ಬಿದ್ದು ಒದ್ದಾಡ್ತೀರಿ. ಅದಕ್ಕೆ ಶ್ರೀ ಗುರು ಲಿಂಗವೇ ಭರ್ಗೋ ದೇವನೆಂದರಿಯುವುದು ಇದು ಶಾಶ್ವತವಾದ ವಾಕ್ಯ. ಒಬ್ಬ ಗುರುವನ್ನ ಏನನ್ಬೇಕಪ್ಪ ಅಂತಂದ್ರೆ ಗುರುಲಿಂಗಕ್ಕ ಭರ್ಗೋ ದೇವ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅಂತ ತಿಳಿಯೋದು ಅಷ್ಟೇ. ಭರ್ಗೋ ದೇವ ಅಂತಂದ್ರೆ ಶ್ರೀ ಗುರುಲಿಂಗವನ್ನೇ ಭರ್ಗೋ ದೇವನೆಂದರಿಯುವುದು. ಕೂಡಲ ಚನ್ನ ಸಂಗಯ್ಯನೆಂದು ನಂಬದಿರ್ದಡೆ ಭವ ಹಿಂಗದು. ಆತನನ್ನೇ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ನಂಬಲಿಲ್ಲ ಅಂತಂದ್ರೆ, ಕೂಡಲ ಚನ್ನ ಸಂಗಮ ದೇವ ಅಂತಂದ್ರೆ ಏನು? ನೀವು ಯಾರನ್ನ ಶ್ರೇಷ್ಠವಾದ ದೇವರು, ಅದು ನಿಮ್ಮ ಮನೆ ಗುರುಗಳಿರ್ಬೋದು, ನಿಮ್ಮ ಮನೆ ದೇವರಿರ್ಬೋದು, ಯಾವುದನ್ನ ನೀವು ಶ್ರೇಷ್ಠ ಅಂತ ಇಟ್ಕೊಂಡಿರಿ, ಆ ಶ್ರೇಷ್ಠವಾದ ದೇವರೇ ನಿಮಗೆ ಸಾಕಾರ ರೂಪದಲ್ಲಿ ಬಂದಾನ ಅಂತ ತಿಳ್ಕೋಬೇಕು. ನಿಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಯ್ಯ ಇದ್ದನು ಅಂತಂದ್ರೆ ಆ ಮಲ್ಲಯ್ಯನ ಹತ್ರ ಹೋಗಿ ನೀವು ಪೂಜೆ ಮಾಡಿ ಅಭಿಷೇಕ ಮಾಡಿ ಭಕ್ತಿ ವ್ಯಕ್ತಪಡಿಸಿದ ಫಲವಾಗಿ ತೀರ್ಥಕ್ಷೇತ್ರ ಹೋಗಿ ಕಾಲ್ನಡಿಗೆ ಪಾದಯಾತ್ರೆ ಏನೆಲ್ಲ ಮಾಡಿದ ಪುಣ್ಯದ ಫಲವಾಗಿ ಏನಾಗ್ಯಾನ? ಆ ಮಲ್ಲಯ್ಯನೇ ನನಗ ಗುರುವಾಗಿ ಬಂದಾನ. ಕಾಶಿ ವಿಶ್ವನಾಥ ನಿಮ್ಮ ಮನೆ ದೇವರಿದ್ನಂದ್ರೆ ವಿಶ್ವನಾಥನೇ ನನಗ ಗುರುವಾಗಿ ಬಂದಾನ ಅಂತ. ಈಗ ಚನ್ನಬಸವೇಶ್ವರರ ಮನಿ ಗುರುಗಳು ಯಾರು? ಕೂಡಲ ಚನ್ನ ಸಂಗಮ ದೇವ. ಆ ಕೂಡಲ ಚನ್ನ ಸಂಗಮ ದೇವನೇ ನನಗೆ ಗುರು ರೂಪಾಗಿ ಬಂದನ ಅಂತ ಹಿಂಗ್ ತಿಳ್ಕೋಬೇಕು. ಯಾರ ಬಗ್ಗೆ ಶ್ರೇಷ್ಠ ಭಾವ ಆದ ಆತನೇ ನನಗ ಗುರುವಾಗಿ ಬಂದನ ಅಂತ ಹಿಂಗ್ ತಿಳ್ಕೊಂಡ್ರೆ ನಿಮಗದು ಲಾಭ ಆಗ್ತದೆ. ನಿಮ್ಮ ಮನೆ ಗುರುಗಳೇ ಬೇರೆ, ಪಾಠ ಹೇಳ ಗುರುಗಳೇ ಬೇರೆ, ನಿಮ್ಮ ಮನೆ ದೇವರೇ ಬೇರೆ, ಇಲ್ಲಿ ತತ್ವಜ್ಞಾನ ಗುರುಗಳೇ ಬೇರೆ ಅಂತಲ್ಲ, ಅವನೇ ಇವ ಇಲ್ಲಿ ಕೂತ್ ಹೇಳಕತ್ತಾನ ಅಂತ ತಿಳ್ಕೋಬೇಕು. ಬರಬರದ ಮಾತ. ಭಾವ ಶ್ರೇಷ್ಠವಾಗಿರ್ಬೇಕಂತ. ಒಟ್ಟ ಗುರುವಿನ ಒಂದು ವಿಚಾರವನ್ನ ಎತ್ತಿ ಹಿಡಿಬೇಕು. ಗುರುವಿನ
ವಿಚಾರದಲ್ಲಿ ನಮ್ಮ ಆಚಾರ ಇರಬೇಕು ಅನ್ನಂತ ಮಾತು ಹೇಳಿ ಮುಂದೆ ಏನು ಹೇಳ್ತಾರಪ್ಪ, ವಿಚಾರ ಸಾಗರಕ್ಕೆ ಹೋಗ್ಬೇಕಲ್ಲ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 232. ಸಮಸತ್ತಾಗಳಲ್ಲಿ ಪರಸ್ಪರ ಸಾಧಕ ಬಾಧಕತ್ವ. ಸಮಸತ್ತ ಅಂದ್ರ ಇದ್ರೊಳಗ ಒಂದು ಚೌಪಾಯಿ ಅದ. ಸಮಸತ್ತ ಭವದುಃಖ ಗುರುವೇದ. ಭವದುಃಖ ಏನಿ ಸಂಸಾರದೊಳಗ ಪಾಪ ಪುಣ್ಯ ಮಾಡಿ ಸುಖ ದುಃಖ ಅನುಭವಿಸ್ಲಕತ್ತೀರಿ, ಅದು ಯಾವ ಸತ್ಯ ಒಳಗ ಆದೋ ಅದೇ ಸತ್ಯ ಒಳಗ ಗುರು ಮತ್ತು ವೇದಗಳದವ. ಯಾವ ಸತ್ಯ ಅದು? ವ್ಯಾವಹಾರಿಕ ಸತ್ಯ. ಇದನ್ನೇ ತಿಳ್ಕೋಬೇಕು. ಆಪಸ್ ಮೇ ಇವು ಗುರು ವೇದ ಕರ್ತಾ ಭವಚ್ಛೇದ. ಇಂಥ ಒಂದು ವ್ಯಾವಹಾರಿಕ ಸತ್ಯ ಒಳಗ ಇರುವಂತ ಗುರುಗಳು ಮತ್ತು ವೇದಗಳು ಏನ್ ಮಾಡ್ತವ? ವ್ಯಾವಹಾರಿಕ ಸತ್ಯವಾಗಿರುವಂತ ಭವ ದುಃಖವನ್ನ ಛೇದ ಮಾಡ್ತಾವ, ಅಂದ್ರೆ ನಾಶ ಮಾಡ್ತಾವ. ಯಾವ ಯಾವ ಸತ್ಯ ಒಳಗ ಒಂದೇ ಸತ್ಯ ಒಳಗಿರುವಂತ ವಸ್ತುಗಳದವ ಆಪಸ್ಮೆ ಅಂತಂದ್ರೆ ಅವು ತಮ್ಮೊಳಗೆ ತಾವು. ಸಮಸತ್ತಾ ಜಿನಕಿ ಆಪಸ್ಮೆ ಲಖಿ ಸಾಧಕ ಬಾಧಕತಾ ತಿನಕಿ. ಅವ್ರ ಮಧ್ಯೆನೇ ಸಾಧಕ ಬಾಧಕ ವ್ಯವಹಾರಗಳಾಗ್ತವೆ ಹೊರತು ವಿಷಮ ಸತ್ಯ ಒಳಗ ಸಾಧಕ ಬಾಧಕ ಆಗುವುದಿಲ್ಲ. ಅದಕ್ಕೆ ಸತ್ಯಗಳು ಎಷ್ಟು ತರ, ಎಷ್ಟು ರೀತಿ? 4 ತರ. ಯಾವುದವು? ಪಾರಮಾರ್ಥಿಕ. ಕ್ಷುದ್ರ ಸತ್ಯ ಅಂದ್ರೆ ಎಂದೂ ಇಲ್ಲದ್ದು, ಎಂದೂ ಇಲ್ಲದ್ದು, ಎಲ್ಲೂ ಇಲ್ಲದ್ದು. ಬಂಜೆಯ ಮಗ, ಗಗನ ಕುಸುಮ, ಕನಸಿನ ಕನ್ನೆ, ಮೊಲದ ಕೋಡು, ಇಲ್ಲದ್ದು. ಮೃದುವಾದ ಕಲ್ಲು, ಮೆತ್ತೊಂದು ಬೆಣ್ಣಿ ಅಂತದೊಂದು ಕಲ್ಲು ತೊಗೊಂಬರಪ್ಪ ಅಂದ್ರೆ ನಿಮ್ಮನ್ನು ಒಂದಿ ಸೇರಿಸ್ಬೇಕಪ್ಪ ಹಿಂಗೆ. ಹೌದಲ್ರಿ? ಮೃದುವಾದ ಕಲ್ಲು, ಕಠಿಣವಾದ ಕುಸುಮ. ಕಲ್ಲಿನಂತದ ಇರೋದೊಂದು ಹೂವ ತೊಗೊಂಬರಪ್ಪ ಅಂದ್ರೆ ಸಿಗ್ತದೇನದು? ಮೃದೋನಿ ಕುಸುಮಾದಪಿ ಕಠೋರಾಣಿ ವಜ್ರಾದಪಿ. ಆ ವಜ್ರ, ಮೃದುವಾದ ವಜ್ರ ತಗೊಂಬ, ಮತ್ತೆ ಕಠಿಣವಾದ ಕುಸುಮ ತಗೊಂಡು ಬಾ ಅಂತಂದ್ರೆ ಸಿಗ್ತಾವೇನ್ರಿ? ಇಲ್ಲದು. ವಜ್ರದಂಗಿರ್ಬೇಕು ನೋಡು, ಒಂದು ಹೂವ ತಗೊಂಬ, ವಜ್ರ ಇದ್ದಂಗಿರ್ಬೇಕು ನೋಡು ಅಂದ್ರೆ ಸಿಗ್ತದೇನದು? ಎಲ್ಲ ಹಂಗ ಏನದು? ಎಲ್ಲೂ ಇಲ್ಲದ್ದು, ಎಂದೂ ಇಲ್ಲದ್ದು. ಅದಕ್ಕೇನಂತಾರೆ? ಕ್ಷುದ್ರ. ಕಲ್ಪನೆಯಲ್ಲಿ ಸುಮ್ಮನೆ ತಾನೇ ಕಲ್ಪಿಸ್ಕೊಂಡು ಮಾತಾಡೋದು ಅಷ್ಟೇ, ಇಲ್ಲದ್ದು. ಅದಕ್ಕೇನಂತಾರ? ಕ್ಷುದ್ರ ಸತ್ಯ. ಸಿಲ್ಲಿ ಫೂಲ್ಸ್, ಮೂರ್ಖತನ, ಚಿಲ್ಲರೆ ಮಾತುಗಳು, ಕೆಲಸಕ್ಕೆ ಬರಲಾರ್ದವ್ರು ಅಂತ ಕ್ಷುದ್ರ ಸತ್ಯ ಮಾತುಗಳನ್ನ ಆಡ್ತಿರ್ತಾರೆ. ಇಲ್ಲದ್ದು, ಏನು ಗೊತ್ತಿಲ್ಲ ಮಾತಾಡೋದು. ಏನೇನು ಗೊತ್ತಿಲ್ಲ ಮಾತಾಡ್ತೀವಿ. ಯಾರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಎಲ್ಲ ಗೊತ್ತಿದ್ದಂಗೆ ಮಾತಾಡೋದು. ಇದೇ ಸಮಸ್ಯೆ. ಇದು ಅಂತ ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತೇವೆ ಇಲ್ಲ? ಅವ್ರು ಏನ್ ತಿಪ್ಪಲ ಬೀಳ್ತಿರ್ತಾರೆ ಅವ್ರದ್ದು ಏನ್ ಗೊತ್ತದ? ಒಂದಿಷ್ಟು ಮಂದಿ ಅವ್ರ ಬಗ್ಗೆ ಮಾತಾಡ್ತಾರೆ, ಒಂದಿಷ್ಟು ಮಂದಿ ಇವ್ರ ಬಗ್ಗೆ ಮಾತಾಡ್ತಾರೆ, ಒಂದಿಷ್ಟು ಮಂದಿ ಅವ್ರಿಗೆ ಬೈತಿರ್ತಾರೆ, ಒಂದಿಷ್ಟು ಮಂದಿ ಇವ್ರಿಗೆ ಬೈತಿರ್ತಾರೆ. ಬೈಯೋರಿಗೆ ಹೊಗಳವ್ರಿಗೆ ಅವ್ರ ಬಗ್ಗೆ ಏನಲ್ಲಿ ಏನು ಸಮಸ್ಯೆ ಅದ, ಹೆಂಗದ, ಏನು
ಕಷ್ಟ ಅನುಭವಿಸ್ಲಕತ್ತಾರ, ಯಾವ ರೀತಿ ಅವ್ರು ಈ ದೇಶ ಮುನ್ನಡೆಸ್ಲಕತ್ತಾರ ವಿಚಾರ ಗೊತ್ತಿಲ್ಲ ಮಾತಾಡ್ತೇವೆ ಇಲ್ಲ, ಏನೇನಾರ ಅಂದ್ಬಿಡ್ತೀವಿ ಅವ್ರಿಗೆ. ಎಲ್ಲ ಶುದ್ಧ ಸತ್ಯಗಳವೆಲ್ಲ ಗೊತ್ತಿದ್ದು ಅವ್ರ ಸಂಗಟ ಇದ್ದು ಅವ್ರ ಸಂಗಟ ಇದ್ದಂತ ಮಂದಿರೇ ನಮಗೆ ಗುರ್ತಾರ. ಅವ್ರು ಎಲ್ಲಾರೋ ಹೆಂಗದಾರೋ ಏನಾರೋ ಮುಖಾನೇ ನೋಡಿಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ. ಮುಂದೇನಪ್ಪ ಅಂತಂದ್ರೆ ಪ್ರಾತಿಭಾಸಿಕ ಸತ್ಯ ಹೆಂಗಿದು? ಪ್ರತೀತಿ ಮಾತ್ರ, ಬರೀ ಏನದ ತೋರುವಿಕೆಯಲ್ಲದ, ಇರುವಿಕೆಯಲ್ಲಿ ಇಲ್ಲ, ಬರೀ ತೋರುವಿಕೆಯಲ್ಲಿ ಅದ. ಬರೀ ತೋರುವಿಕೆಯಲ್ಲಿರೋದು ಯಾವುದು? ಬರೀ ತೋರುವಿಕೆಯಲ್ಲಿ ಅದ, ಅಲ್ಲಿ ಇರಂಗಿಲ್ಲ. ಇರುವಿಕೆಯಲ್ಲಿ ಅಲ್ಲಿ ಇಲ್ಲವೇ ಇಲ್ಲ. ಅದು ಮೃಗಜಲ. ಇವೆಲ್ಲ ಏನದವ? ಶುಕ್ತಿಯಲ್ಲಿ ಬೆಳ್ಳಿ ಕಾಣೋದು. ಒಂದು ಕಪ್ಪೆ ಚಿಪ್ಪು ಸಮುದ್ರದ ದಂಡೆಗೆ ಅದು ಬೆಳ್ಳಿಗತ್ಲೆ ಕಂಡು ಬಿಡ್ತದ. ಆ ಬೆಳ್ಳಿ ಏನಾಯ್ತು? ತೋರುವಿಕೆಯಲ್ಲಿ ಅದ, ಬೆಳ್ಳಿ ಇರುವಿಕೆಯಲ್ಲಿಲ್ಲ. ಸಂಜೆ ಹೊತ್ತು ಹಗ್ಗ ನೋಡಿದ್ರೆ ಅದು ಹಾವು ಕಂಡಾಗ ಕಾಣಿಸ್ತು, ಅದು ಹಾವು ಅಲ್ಲಿ ಇಲ್ಲವೇ ಇಲ್ಲ, ಬರೀ ತೋರುವಿಕೆಯಲ್ಲಿ ಅದ. ಹಿಂಗ ಬರೀ ತೋರುವಿಕೆಯಲ್ಲಿರುವುದು ಏನದಪ್ಪ ಅಂದ್ರೆ ಅದು ಅವರ ವೈಯಕ್ತಿಕ ದೃಷ್ಟಿದೋಷ, ತಿಳುವಳಿಕೆಯ ಮಟ್ಟ, ಅವರವ್ರ ಸಮಸ್ಯೆ, ಅವರು ಕಂಡ ಕನಸುಗಳು, ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಒಬ್ಬರ ಬಗ್ಗೆ ಒಳ್ಳೆಯವರು, ಒಬ್ಬರ ಬಗ್ಗೆ ಕೆಟ್ಟವರು ಅಂತೇಳಿ ವೈಯಕ್ತಿಕ ಅಭಿಪ್ರಾಯ ತಾಳ್ತಾರಲ್ಲ, ಅದು ಅವ್ರದ್ದು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅನ್ಬೋದಾ? ಇದಕ್ಕ ಅವ್ರ ವೈಯಕ್ತಿಕ ಅನುಭವ ಅಂತ ಅನ್ಬೋದಾ? ಅದು ಪ್ರಾತಿಭಾಸಿಕ ಸತ್ಯ. ಅವ್ರಿಗೆ ಆದ ಅನುಭವನೇ ಎಲ್ಲರಿಗೆ ಆಗ್ಬೇಕಂತೇನಿಲ್ಲ, ಹೌದಿಲ್ಲ? ಇದಕ್ಕೇನಂತಾರೆ? ಪ್ರಾತಿಭಾಸಿಕ ಸತ್ಯ ಅಂತಾರೆ. ಬರೀ ತೋರುವಿಕೆಯಲ್ಲಿ ಮಾತ್ರ ಇದ್ದು ಅದು ಯಾರಿಗೋ ಒಬ್ಬರಿಗೆ ತೋರಿರ್ತದೆ, ಅದು ಅವ್ರ ಅನುಭವ, ಎಲ್ಲರಿಗೂ ಇಲ್ಲ. ಮುಂದೇನಾಯ್ತು? ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಸತ್ಯ ಯಾವುದು? ಇದಕ್ಕ ತೋರುವಿಕೆನೂ ಅದ, ಇರುವಿಕೆನೂ ಅದ, ಎರಡೂ ಅದ. ವ್ಯಾವಹಾರಿಕ ಸತ್ಯದೊಳಗ ಹಗ್ಗ ಇರುವಿಕೆಯಲ್ಲೆಲ್ಲ ಕೈ ಸಿಗ್ತದೆ ನಿಮಗೆ. ಹಗ್ಗ, ಶುಕ್ತಿ, ಮೋಟು ಮರ ಬೆಳಕಾದ್ಮೇಲೆ ಅವು ಕೈ ಸಿಗ್ತಾವಿಲ್ಲ, ಅವು ಇರುವಿಕೆಯಲ್ಲಿ ಅದಾವ. ತೋರುವಿಕೆಯಲ್ಲಿನೂ ಅದಾವ. ಹಗ್ಗ ಹಗ್ಗಾಗಿ ತೋರ್ಲಕತ್ತದ, ಹಗ್ಗ ಹಗ್ಗಾಗಿ ಆದ. ಹೆಂಗದ ವ್ಯಾವಹಾರಿಕ ಸತ್ಯ? ಎರಡೂ ಅದಾವ. ಅದಕ್ಕೆ ತೋರುವಿಕೆ ಮತ್ತು ಇರುವಿಕೆ ಎರಡೂ ಅದಾವ. ಪ್ರಾತಿಭಾಸಿಕ ಸತ್ಯಕ್ಕೆ ಬರೇ ತೋರುವಿಕೆ ಅದ, ಇರುವಿಕೆ ಇಲ್ಲ. ಇಲ್ಲಿ ತೋರುವಿಕೆ ಮತ್ತು ಇರುವಿಕೆ ಆದ. ತೋರುವಿಕೆ ಮತ್ತು ಇರುವಿಕೆ ಇದ್ರೆ ಹೆಂಗದಪ್ಪ ಅಂದ್ರ ಇದ್ರದ್ದು ತೋರುವಿಕೆನೂ ಸ್ವತಂತ್ರ ಅದ, ಇರುವಿಕೆ ಸ್ವತಂತ್ರ ಇಲ್ಲ. ಇದು ಸಮಸ್ಯೆ. ಹಗ್ಗ ಹಗ್ಗವಾಗಿ ತೋರ್ತಾ ಇದೆಯಲ್ಲ, ಅದ್ರದ್ದು ಸ್ವತಂತ್ರತೆ ಅದ, ಹಗ್ಗವಾಗಿ ತೋರದು. ಆದ್ರೆ ಹಗ್ಗ ಹಗ್ಗವಾಗಿ ಇರುವುದು ಸ್ವತಂತ್ರ ಇಲ್ಲ. ಅದು ಹಗ್ಗದಲ್ಲಿ ಹಗ್ಗ ಹುಟ್ಟಿಲ್ಲ. ಹಗ್ಗ ಎದರ್ಲಿಂದ ಹುಟ್ಟ್ಯದ? ಪೃಥ್ವಿಲಿಂದ ಹುಟ್ಟ್ಯದದು. ಹಿಂಗಾಗಿ ಪೃಥ್ವಿನೇ ಹಗ್ಗದ ರೂಪದಾಗದ, ಹೌದಲ್ರಿ? ಎಲ್ಲಾ ಜಗತ್ತಿನೊಳಗೆ ಏನೇನು ವಸ್ತುಗಳದಾವ ಆ ಎಲ್ಲ ವಸ್ತುಗಳು ಪೃಥ್ವಿನೇ ಬೇರೆ ಬೇರೆ ರೂಪದ ಪೃಥ್ವಿಗಳು. ಆ ಪೃಥ್ವಿ ಮಣ್ಣು ಏನಾಗ್ತದ? ಹಗ್ಗದ ರೂಪದಾಗ ಅದ. ಅದು ಹಗ್ಗ ಕೊಳತ ಮೇಲೆ ಹೊಳ್ಳಿ ಏನಾಗ್ತದ? ಪೃಥ್ವಿನೇ ಆಗ್ತದ. ಮತ್ತೆ ಪೃಥ್ವಿಯರ ಏನು ಅಂತಿಮ ಅಧಿಷ್ಠಾನ? ಏನು ಹಗ್ಗಕ್ಕ ಅಲ್ಲ, ಅದು ಕಲ್ಪಿತ ಅಧಿಷ್ಠಾನ. ಪೃಥ್ವಿ ಮೇಲ ಅಕಸ್ಮಾತ್ ಮಳಿ ಜಗ್ಗಿ ಸುರಿದು ಬಿಡ್ತಂದ್ರ ಪೃಥ್ವಿ ಕರಿಗೆ ಹೋಗ್ಬಿಡ್ತಾವ. ಆ ಮಳಿ ಒಂದು ಲೆವೆಲ್ನಾಗ ಆದಂತೇಳಿ ಪೃಥ್ವಿ ಉಳಿದು, ಅಕಸ್ಮಾತ್
ಪೃಥ್ವಿಗೆ ನೀರೇ ಸಿಗಲಿಲ್ಲ ಅಂತಂದ್ರೆ ಪೃಥ್ವಿ ಕ್ರ್ಯಾಕ್ ಬಂದು ಪುಡಿ ಪುಡಿಯಾಗಿ ಹೋಗ್ಬಿಡ್ತು. ಈ ಪೃಥ್ವಿಗೆ ಯಾವಾಗ ಅಧಿಷ್ಠಾನ? ಜಲ. ಪೃಥ್ವಿನೂ ಸ್ವತಂತ್ರ ಇಲ್ಲ, ಹಗ್ಗನೇ ಸ್ವತಂತ್ರ ಇಲ್ಲ, ಪೃಥ್ವಿ ಮೇಲೆ ಡಿಪೆಂಡ್ ಅದ. ಪೃಥ್ವಿ ಸ್ವತಂತ್ರ, ಪೃಥ್ವಿನೂ ಸ್ವತಂತ್ರ ಇಲ್ಲ, ಪೃಥ್ವಿನೂ ನಾಶ ಆಗ್ತದ ಜಲದ ಒಂದು ಪರಿಣಾಮದಿಂದ. ಮತ್ತ ಜಲ ಇಷ್ಟೊಂದು ಪೃಥ್ವಿ ಮೇಲೆ ಪರಿಣಾಮ ಬೀರ್ತದ ಅಂತಂದ್ರ ಏನಾಯ್ತು? ಜಲವರೇ ಏನು ಸ್ವತಂತ್ರದ ಏನು? ಅದು ಕಲ್ಪಿತ ಅಧಿಷ್ಠಾನ. ಹೀಗಾಗಿ ಜಲ ಹೆಂಗ? ಅದ್ರ ಮೇಲೆ ಅಗ್ನಿ ಅದ, ಅದ್ರ 10 ಪಟ್ಟು ದೊಡ್ಡದ ಅಗ್ನಿ ಅದ. ಅದು ಅಗ್ನಿ ಬತ್ತಂದ್ರೆ ಜಲ ಉಳಿತದೇನ್ರಿ? ಆವಿಯಾಗಿ ಹೋಗ್ಬಿಡ್ತು. ಜಲ ಉಳಿಬೇಕಾದ್ರೆ ಅಗ್ನಿ ಒಂದು ಪ್ರಮಾಣದಾಗಿದ್ರೆ ಜಲ ಉಳಿತದ. ಅದನ್ನಕ್ಕಿಂತ ಹೆಚ್ಚಾಯ್ತು ಅಗ್ನಿ ಅಂತ ಅಂದ್ರೆ ಆವಿಯಾಗಿ ಹೋಗ್ಬಿಡ್ತು. ಜಲವಾಗಿರ್ಬೇಕಾದ್ರೆ ಅಗ್ನಿ ಬೇಕು. ಮತ್ತು ಅಗ್ನಿಯರ ಏನು ಸ್ವತಂತ್ರ ಅಧಿಷ್ಠಾನ ಅದ ಏನು? ಅಗ್ನಿನೂ ಇಲ್ಲದಂಗ ಆಗ್ತದೆ. ಅದಕ್ಕೆ ಎದರ ಆಧಾರದ ಮೇಲೆ ಅಗ್ನಿದ ಲೀಲೆ ನಡೆದದ? ವಾಯು ಮೇಲೆ ನಡೆದದ. ಎಂದೇನ್ರೆ ದೀಪ ಗೀಪ ಹಚ್ಚಿ ಅದ್ರ ಮೇಲೆ ಒಂದು ಗಾಳಿ ಆಡ್ಲಾರ್ದಂಗ ಒಂದು ಬೊಗಣಿ ಮುಚ್ಚಿಬಿಡ್ರಿ, ಕಲಾಸ್, ದೀಪ ಶಾಂತಾಗಿ ಹೋಗ್ಬಿಡ್ತದ. ಗಾಳಿ ಇಲ್ಲ ಅಂತಂದ್ರೆ ದೀಪ ಉರಿಯಂಗಿಲ್ಲ, ಗಾಳಿ ಬೇಕದಕ್ಕೆ. ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹಚ್ಚಿದಾಗ ಅದಕ್ಕೆ ಚಂಬುಲೆ ನೀರು ಹಾಕ್ತಾರ. ಆ ಚಂಬುಲೆ ನೀರು ಹಾಕಿದ್ರೆ ಎಂದು ಆರಂಗಿಲ್ಲ ಅದು. ಅದಕ್ಕೊಂದು ಕೌದಿಯರೆ ಜಮಖಾನಿಯರೆ ನೀರಾಗ ಎದ್ದಿ ಒಯ್ದ ಆ ಸಿಲಿಂಡರ್ಗೆ ಎಲ್ಲಿ ಗಾಳಿ ಎಲ್ಲಿ ಉರಿಲಕತ್ತದ ಅದಕ್ಕೆ ಹಾಕಿ ಗಾಳಿ ಆಡ್ಲಾರ್ದಂಗೆ ಮುಚ್ಚಿಬಿಟ್ರಿ ಅಂತಂದ್ರೆ ಆರಿ ಹೋಗುತ್ತೆ. ಗಾಳಿ ಅದಕ್ಕೆ ಎಲ್ಲಿ ತನ ಸಿಗ್ತದ ಅಲ್ಲಿ ತನ ಬೆಂಕಿ ಉರಿತಿರ್ತದ. ಒಂದ್ ಯಾವ್ದಾರು ಜಮಖಾನಿ ಕೌದಿ ಬಡ ಬಡ ತಗೊಂಡು ನೀರಾಗ ಎದ್ದದು ಒಯ್ದು ಅದಕ್ಕೆ ಗಾಳಿ ಆಡ್ಲಾರ್ದಂಗೆ ಮುಚ್ಚಿಬಿಡೋದು. ಹಚ್ಚಿಬಿಟ್ರಿ ಅಂತಂದ್ರೆ ಆಯ್ತು, ಮುಗೀತು, ಬಂದದ ಕೆಲಸ. ಅಗ್ನಿ ಮತ್ತು ವಾಯು ಆ ರೀತಿ. ವಾಯು ಏನದ? ಈ ಅಗ್ನಿಗೆ ಅಧಿಷ್ಠಾನ ಅದ. ಮತ್ತು ಅಗ್ನಿಗೆ ಅಧಿಷ್ಠಾನ ವಾಯು ಆದ್ಮೇಲೆ ವಾಯುವರ ಏನು ಸ್ವತಂತ್ರ ಅದ ಏನು? ಅದಕ್ಕೆ ಚಲನೆ ಇರಲಿಲ್ಲ ಅಂದ್ರೆ ವಾಯುವೇ ಅಲ್ಲ ಅದು. ಸ್ಪರ್ಶ ಇರಲಿಲ್ಲ, ಚಲನೆ ಇರಲಿಲ್ಲ ಅಂತಂದ್ರೆ ವಾಯುವೇ ಅಲ್ಲ ಅದು. ಚಲಿಸೋದಕ್ಕೆ ಅದರ ಆಟ ಎಲ್ಲಿ ನಡೆದದ? ಆಕಾಶದಾಗ ನಡೆದು. ಆಕಾಶ ಅಂದ್ರೆ ಬಯಲು. ಬಯಲು ಅನ್ನೋದು ಬಹಳ ಮುಖ್ಯ. ಅದು ಬಯಲದ ಅನ್ನೋದಕ್ಕೆ ಏನಾಗ್ಯದ? ವಾಯುವಿನ ಲೀಲೆ ನಡೆದು. ಬಯಲು ವಾಯುವಿನ ಲೀಲೆ ಎಲ್ಲಿ ನಡೆದ? ಬಯಲ ಆಕಾಶದೊಳಗೆ ನಡೆದು. ಆಕಾಶನೇ ಗಟ್ಟಿ ಇತ್ತು ಅಂತಂದ್ರೆ ವಾಯು ಎಲ್ಲಿರ್ತಿತ್ತು? ಆಕಾಶ ಗಟ್ಟಿ ಆಯ್ತಂದ್ರೆ ವಾಯು ಇರ್ತದೇನ್ರಿ ಅಲ್ಲಿ? ಕಲ್ಲು ಆದಂಗೆ ಆಗ್ಬಿಡುತ್ತೆ ಎಲ್ಲ. ಆಕಾಶ ಎಲ್ಲ ಒಂದು ಇವು ಕ್ರಿಕೆಟ್ ಬಾಲ್ ಇರ್ತಾವಲ್ಲ, ಕಾರ್ಕ್ ಬಾಲ್. ಇಡೀ ಭೂಮಿ ಎಲ್ಲ ಓಟು ಕೂಡಿ ಒಂದು ಕಾರ್ಕ್ ಬಾಲ್ ಆದಂಗೆ ಆಯ್ತು ಇಡೀ ಬ್ರಹ್ಮಾಂಡ ಅಂತಂದ್ರೆ ಅದ್ರಾಗ ವಾಯು ಇರ್ಲಿಕ್ಕೆ ಸಾಧ್ಯ ಅದ ಅನ್ನೋದು. ಪಿಂಡಾಂಡದೊಳಗೂ ಬಯಲದ ಇಲ್ರಿ? ಬ್ರಹ್ಮಾಂಡದಾಗ ಬಯಲಿದ್ದಂಗೆ ಪಿಂಡಾಂಡದಾಗೂ ಬಯಲದ ಇಲ್ಲ? ಆಕಾಶ ಆದ ಇಲ್ಲ? ಆಕಾಶ ಒಂದ್ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಎಷ್ಟು ತ್ರಾಸ ಆಗ್ತದ. ಈಗ ಚಳಿಗಾಲದಾಗ ನಗಡಿ ಬಂದು ಮೂಗು ಬಂದ್ ಆಗಿಬಿಡ್ತದ, ಉಸಿರಾಡ್ಲಕ್ಕೆ ಬರ್ಲಾರ್ದಂಗ ಆಗ್ತದ. ಮೂಗು ಬಂದಾಯ್ತಂದ್ರೆ ಅಲ್ಲಿ ಆಕಾಶ ಕಡಿಮೆ ಆಗಿದ್ದಕ್ಕೆ ಏನಾಯ್ತು? ವಾಯು ಚಲನೆ ತೊಂದರೆ ಆಗಿದ್ದಕ್ಕೆ ಒದ್ದಾಡ್ತಿರ್ತೀವಿ. ಶ್ವಾಸಕೋಶಗಳೊಳಗ ಅವು ಏನಾಗ್ತಾವ? ಉಬ್ಬಿಕೊಂಡ್ಬಿಡ್ತಾವ, ಬಾವು ಬಂದ್ಬಿಡ್ತದ ಚಳಿಗಾಲದಾಗ. ಅಸ್ತಮಾ ಪೇಷಂಟ್ಗಳಿಗೆ ಅಲ್ಲಿ ಆಕಾಶ ಕಡಿಮೆ ಆಗಿ ಶ್ವಾಸಕೋಶಗಳ ಒಂದು ಆಕಾಶದ ಪ್ರಮಾಣ ಕಡಿಮೆ ಆಗಿ ಅಲ್ಲಿ ಗಾಳಿ ಆಡ್ಬೇಕಾದ್ರೆ ದಮ್ ಬರ್ತಿರ್ತದ ಅವ್ರಿಗೆ. ಚಂದ ಉಸಿರಾಡ್ಸ್ಲಕತ್ತೀರಿ, ಚಂದ ಉಸಿರ ಒಳಗೋಲಕತ್ತದ ಬರ್ಲಕತ್ತಂದ್ರೆ ನಿಮ್ಮ ಮೂಗು ನಿಮ್ಮ ಶ್ವಾಸಕೋಶಗಳಲ್ಲಿ ಆಕಾಶ ಇದ್ದದ್ದಕ್ಕೆ ಇದು ಸಾಧ್ಯ ಆಗ್ಯದ. ಅದಕ್ಕೆ ಆಕಾಶಕ್ಕೊಂದು ಧನ್ಯವಾದ ಹೇಳೋದು ಕಲಿಬೇಕು. ಅಲ್ಲಿ ಆಕಾಶ ಬಂದಾಗ್ಯದಂದ್ರೆ ಸತ್ತೋಗ್ಬಿಡ್ತಾನೆ ಮನುಷ್ಯ. ಅಲ್ಲೊಳಗ ಏನಾರ ನ್ಯೂಮೋನಿಯಾ ಅವು ಇವು ರೋಗ ಬಂತಂದ್ರೆ ಅದ್ರೊಳಗೆ ಕಫ ತುಂಬ್ಕೊಂಡ್ಬಿಡ್ತದ. ಹಾರ್ಟ್ ಅಟ್ಯಾಕ್ ಆದ್ರೆ
ಅದೇ ಶ್ವಾಸಕೋಶದೊಳಗೆ ರಕ್ತ ತುಂಬ್ಕೊಂಡ್ಬಿಡ್ತದೆ. ಹಾರ್ಟಿಂದೊಳಗೆ ಒಂದು ಯಾವುದೋ ನರ ಡ್ಯಾಮೇಜ್ ಆಗಿ ರಕ್ತ ಎಲ್ಲ ಶ್ವಾಸಕೋಶ ತುಂಬಿಕೊಡ್ತ ಮುಗಿತು, ಉಸಿರಾಡಿಸ್ಲಕ್ಕೆ ಬರ್ಲಾರ್ದಂಗೆ. ನೀರಾಗ ಮುಳುಗಿನ ಒಮ್ಮೆ ಒಳಗೆ ಏನಾಗ್ತದೆ, ನೀರು ತುಂಬ್ಕೊಂಡ್ಬಿಡ್ತದೆ ಶ್ವಾಸಕೋಶದೊಳಗೆ. ಶ್ವಾಸಕೋಶದೊಳಗಿಂದ ಆಕಾಶ ಇಲ್ಲದಂಗೆ ಆಯ್ತು, ಅಲ್ಲಿ ಬೈಲಿರ್ಲಿಲ್ಲ ಅಂದ್ರೆ ಅಲ್ಲಿ ಉಸಿರಾಟ ಆಡ್ಲಕ್ಕೆ ಆಗಂಗಿಲ್ಲ, ಸತ್ತೋಗ್ಬಿಡು ಅಷ್ಟೇ. ಈಗ ಅದಕ್ಕೆ ಆಕಾಶ ಆದತ್ತ ನಾವು ಬದುಕೀವಿ, ಅದರೊಳಗೆ ವಾಯು ಸುಳಿದಾಡ್ತಾ ಇದೆ ಅಂತ ನಾವು ಬದುಕೀವಿ. ಆಕಾಶನೇ ಬಂದಾಯ್ತು ಅಂದ್ರೆ ಮುಗೀತು. ಯಾವುದೋ ಒಂದು ಕಾರಣದಿಂದ ಆಯುಷ್ಯ ತೀರಿದ ಮೇಲೆ ಒಳಗಿರೋ ಆಕಾಶ ಬಂದಾಗ್ಬಿಡ್ತದೆ. ಕಲಾಸ್, ಮುಂದಿನ ಕೆಲಸ ಪ್ರೋಗ್ರಾಮ್ ಮಾಡಿ ಕಳಿಸ್ಬಿಡ್ತಾರೆ, ಸಾಕು ನಡಿ ನಿನ್ನ ಲೀಲೆ ಮುಗೀತು. ಹೀಗಾಗಿ ಏನಾಯ್ತು, ಆಕಾಶರೇ ಅಧಿಷ್ಠಾನ ಆದೇನು ಇಲ್ಲ, ಆಕಾಶದ ಆ ಕಡೆ ಏನದ ಗೊತ್ತಿಲ್ಲ. ಆಕಾಶ ಹೆಂಗ್ ಗುರುತು ಮಾಡ್ಕೋತೀರಿ, ಎಲ್ಲಿ ತನ ಆಕಾಶ ಆದಂತ? ಚಪ್ಪಾಳೆ ಹೊಡೆದು ಶಬ್ದ ಎಲ್ಲಿ ತನ ಬರ್ತದ ಅಲ್ಲಿ ತನ ಆಕಾಶ. ಅದನ್ನ ದಾಟಿ ಮುಂದೆ ನೀವು ಚಪ್ಪಾಳೆ ಹೊಡೆದ್ರೆ ಏನು ಕೇಳಿಸ್ಲಾರ್ದಂಥದ್ದು ಒಂದು ಸ್ಟೇಜ್ ಅದ, ಅದಕ್ಕೆ ಅಂತರಿಕ್ಷ ಅಂತಾರ, ಸ್ಪೇಸ್. ಅಲ್ಲಿ ಏನದ ಗೊತ್ತಿಲ್ಲ. ಇಲ್ಲಿ ತನೂ ಯಾರ್ಯಾರೋ ವಿಜ್ಞಾನಿಗಳು ಏನೇನೋ ಮಾಡಿ ಬರ್ತಾರ, ಅದು ಏನನ್ನೋದು ಇನ್ನ ಪೂರ್ತಿ ಸರಿಯಾಗಿ ಗೊತ್ತಿಲ್ಲ. ಅದೇ ಮಾಯೆ, ಗೊತ್ತಿಲ್ಲದ ಭಾಗನೇ ಮಾಯೆ. ಗೊತ್ತಿಲ್ಲದ ಗೊತ್ತು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಲಕತ್ತಾನಲ್ಲ ಅವನೇ ವಿಜ್ಞಾನಿ, ಅವನೇ ಸಾಧಕ. ಆ ಎಲ್ಲಿ ಗೊತ್ತಿಲ್ಲ ಅನ್ನೋದು, ಗೊತ್ತಿರೋದು, ಗೊತ್ತಿಲ್ಲ, ಗೊತ್ತಿರೋದು, ಗೊತ್ತಿಲ್ಲ, ಗೊತ್ತಿರೋದು, ಇವೆಲ್ಲದಕ್ಕೂ ಆಧಾರವಾಗಿದ್ದ ಒಬ್ಬ ಯಾರು? ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಅದನ್ನ ಅನ್ನೋದಕ್ಕೆ ಗೊತ್ತಿಲ್ಲದ್ದು ಆದ, ಹೌದಲ್ರಿ? ಗೊತ್ತಿಲ್ಲದಕ್ಕೂ ಒಂದು ಮಾಯಾಗಿನೂ ಒಂದು ಅಸ್ತಿತ್ವ ಆದಿಲ್ಲ, ಅಲ್ಲಿ ಗೊತ್ತಿಲ್ಲ ಅನ್ನೋದ್ರೆ ಆದ ಇಲ್ಲ. ಆ ಶುದ್ಧ ಬ್ರಹ್ಮ ಅದನ ಅನ್ನೋದಕ್ಕೆ ಅಲ್ಲಿ ಶುದ್ಧ ಬ್ರಹ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದು ಇರ್ತಿದ್ದಿಲ್ಲ, ಈ ಪಂಚಭೂತಗಳು ಇರ್ತಿದ್ದಿಲ್ಲ, ಈ ಹಗ್ಗನೂ ಇರ್ತಿದ್ದಿಲ್ಲ. ಈ ಹಗ್ಗದ ಅಸ್ತಿತ್ವ ಯಾರಲ್ಲಿ ಅದ? ಶುದ್ಧ ಬ್ರಹ್ಮನಲ್ಲಿ ಅದ. ಅಲ್ಲಿ ಶುದ್ಧ ಬ್ರಹ್ಮ ಅದನಂತೇಳಿ ಇಲ್ಲಿ ವ್ಯಾವಹಾರಿಕ ಸತ್ಯವಾದ ಹಗ್ಗ ಅದ. ಅಲ್ಲಿ ಶುದ್ಧ ಬ್ರಹ್ಮನೇ ಇಲ್ಲ ಅಂತಂದ್ರ ಅಲ್ಲಿ ಮಾಯನೂ ಇಲ್ಲ, ಪಂಚಭೂತಗಳು ಇಲ್ಲ, ಹಗ್ಗನೂ ಇಲ್ಲ. ಹೀಗಾಗಿ ಈ ಜಗತ್ತು, ಬ್ರಹ್ಮಾಂಡ, ಈ ಪಿಂಡಾಂಡ ಶರೀರ ಇವೆಲ್ಲ ಅದಾವ ಅಂತಂದ್ರ ಇವುದರ ಅಧಿಷ್ಠಾನ ವಸ್ತು ಯಾರು? ಶುದ್ಧ ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗಿ, ಪಂಚಮಹಾಭೂತಗಳಾಗಿ, ಅದು ಗೊತ್ತಿಲ್ಲದ ಮಾಯೆಯಾಗಿ ನಿಂತನೀಗ. ಶುದ್ಧ ಬ್ರಹ್ಮಂದೇ ಇದೆ. ಇಲ್ಲಿ ಈ ಜೀವಿಗಳ ಮಧ್ಯೆ ಹಸಿವು, ತೃಷೆ, ಬಾಯಾರಿಕೆ, ಆಹಾರ, ನಿದ್ರಾ, ಭಯ, ಮೈಥುನ, ಭೋಗ, ಮತ್ತೇನದ ಹುಟ್ಟು, ಸಾವು ಎಲ್ಲ ನಡೆದವಲ್ಲ, ಇದೆಲ್ಲ ಏನದ? ವ್ಯಾವಹಾರಿಕ ಸತ್ಯ. ಇದು ತೋರುವಿಕೆಯಲ್ಲಿನೂ ಅದ, ಇರುವಿಕೆಯಲ್ಲಿನೂ ಅದ. ಆದರೆ ಇರುವಿಕೆ ಎಂಥದ್ದಿದ್ರದ್ದು? ಇರುವಿಕೆ ಸ್ವತಂತ್ರವಾದ ಇರುವಿಕೆ ಅಲ್ಲ, ಪರತಂತ್ರವಾದ ಇರುವಿಕೆ, ಬ್ರಹ್ಮನ ಇರುವಿಕೆ, ಹಗ್ಗದ ತೋರುವಿಕೆ. ಹಗ್ಗವಾಗಿ ನಿಮಗೆ ತೋರ್ತಿರ್ಬೋದು, ಜ್ಞಾನಿಗೆ ಅದು ಬ್ರಹ್ಮನೇ, ಅಜ್ಞಾನಿಗೆ ಅದು ಹಗ್ಗ. ಬ್ರಹ್ಮಜ್ಞಾನಿಗೆ ಸರ್ವಂ ಬ್ರಹ್ಮ ಅಸ್ತಿ, ಅದು ಬ್ರಹ್ಮನೇ ಹಗ್ಗದ ರೂಪದಾಗ ಅದನ್ನ, ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳ ರೂಪದಲ್ಲಿ ಅದನ್ನ. ಹೀಗಾಗಿ ಅಲ್ಲಿ ನಿಮಗೆ ತೋರುವಿಕೆಗಳು ವ್ಯಾವಹಾರಿಕ ಸತ್ಯದೊಳಗೆ ಏನ್ ಸಿಗ್ತವ ಅವೆಲ್ಲ ಏನದವ? ಪರತಂತ್ರ ಅಸ್ತಿತ್ವ ಉಳ್ಳವವು, ಸ್ವತಂತ್ರ ಅಸ್ತಿತ್ವ ಇಲ್ಲವಕ್ಕ. ಬ್ರಹ್ಮನೇ ಹೆಣ್ಣಿನ ರೂಪದಲ್ಲಿ ಅದನ. ಆ ಹೆಣ್ಣನ್ನ ಹೆಂಡತಿಯಾಗಿ ಮಾಡ್ಕೊಂಡ ಯಾರು? ಜೀವ. ಜೀವ ಇವ ಏನ್ ಮಾಡ್ಯಾನ? ಅದನ್ನ ಹೆಣ್ಣು ತಗೊಂಡು ಹೆಣ್ಸೆತ್ ಮಾಡ್ಕೊಂಡ. ಹೆಣ್ಸೆತ್ ಮಾಡ್ಕೊಂಡು ಇದು ನನ್ನ ಹೆಣ್ಸೆತ್ ಅಧಿಕಾರ ಮಾಡ್ತಾನ ಅದ್ರ ಮೇಲೆ. ಅದು ಹೆಣ್ಣು ಬ್ರಹ್ಮನ ಸೃಷ್ಟಿ ಅದು. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮನಿ
ಎಲ್ಲ ಒಂದು ಇಡೀ ಮಣ್ಣು ತಯಾರು ಮಾಡೋದು ಗೊತ್ತಿಲ್ಲ, ಒಂದು ಕಲ್ಲು ತಯಾರು ಮಾಡೋದು ಗೊತ್ತಿಲ್ಲ, ಒಂದು ಕಟ್ಟಿಗೆ ತಯಾರು ಮಾಡೋದು ಗೊತ್ತಿಲ್ಲ, ಎಲ್ಲ ನಂದಂತ ನೀವು ಒಂದು ಹನಿ ರಕ್ತ ತಯಾರು ಮಾಡಂತ ಹೇಳ್ರಿ. ನಂದು ಅಂತಿರ್ತಾನಲ್ಲ, ಒಂದು ಹನಿ ರಕ್ತ ತಯಾರು ಮಾಡಂತ ಹೇಳ್ರಿ. ಏನಿಲ್ಲ, ಎಲ್ಲ ಈಶ್ವರನ ರಾಜ್ಯ, ಪರಮಾತ್ಮನ ರಾಜ್ಯದ ವಸ್ತುಗಳನ್ನ ತಗೊಂಡು ನಂದು ಅಂತಾನ. ಎಂತ ಹೀನ ಸ್ಥಿತಿ ಒಳಗದನ್ನು ಗೊತ್ತಾ ಪರಿಸ್ಥಿತಿ. ಆ ನಾನು ನನ್ನದು ಅನ್ನುವ ಎರಡು ಹಲ್ಲುಗಳನ್ನ ಕೀಳಿದ್ರೆ ಆ ಹಾವೇ ನಮಗ ಮಿತ್ರ ಆಗ್ತದ. ನಾನು ನನ್ನದು ಎನ್ನುವ ಹಲ್ಲು ಇರುವ ತನಕ ಆ ಸಂಸಾರ ಎನ್ನುವ ಹಾವು ನಮಗ ಶತ್ರು ಆಗಿರುತ್ತದೆ. ಅದಕ್ಕೇನೈತೀಗ ವ್ಯಾವಹಾರಿಕ ಸತ್ಯ ಅನ್ನೋದು ಈ ಒಂದು ಜಗತ್ತಿನೊಳಗ ಸಂಸಾರ ಜಗತ್ತತ್ತ ಏನ್ ನೋಡ್ಲಕತ್ತಿರಲ್ಲ, ಇದೆಲ್ಲ ವ್ಯಾವಹಾರಿಕ ಸತ್ಯ. ಇದು ಕಣ್ಣಿಗೆ ಕಾಣುತ್ತದ, ಮತ್ತೆ ಕೈಗೆ ಮುಟ್ಟಲಕ್ಕೆ ಸಿಗುತ್ತದ. ಇದರೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳದವ. ನಮ್ಮ ಇಂದ್ರಿಯಗಳ ಮೂಲಕ ಅದನ್ನ ನಾವು ಗ್ರಹಿಸಲಿಕ್ಕೆ ಬರ್ತದ. ಇದೇನದ ವ್ಯಾವಹಾರಿಕ ಸತ್ಯ. ಇದು ತೋರುವಿಕೆಯಲ್ಲಿಯೂ ಆದ ಮತ್ತು ಇರುವಿಕೆಯಲ್ಲಿಯೂ ಆದ. ಇದರ ಸಮಸ್ಯೆ ಏನದ, ಇದರ ಇರುವಿಕೆ ಸ್ವತಂತ್ರವಾದ ಇರುವಿಕೆ ಇಲ್ಲ, ಇದು ಪರತಂತ್ರವಾದ ಇರುವಿಕೆ. ಹಾಗಾದರೆ ಈ ಪರತಂತ್ರ ಜಗತ್ತಿನ, ಈ ಪರತಂತ್ರ ಸಂಸಾರದ ಅಧಿಷ್ಠಾನ ವಸ್ತು ಯಾರು ಅಂತಂದ್ರ ಪರಮ ಅಧಿಷ್ಠಾನ ವಸ್ತು ಪರಶಿವ, ಪರಬ್ರಹ್ಮ, ಶುದ್ಧ ಬ್ರಹ್ಮ. ಕಲ್ಪಿತ ಅಧಿಷ್ಠಾನ ವಸ್ತುಗಳು ಯಾವುವು ಅಂತಂದ್ರ ಪಂಚಭೂತಗಳು. ಮಧ್ಯದಲ್ಲಿ ಅದ ಒಂದಕ್ಕೊಂದು ಅದರಲಿಂತ ಇದು ಇದರಲಿಂತ ಪಂಚಭೂತಗಳು. ಈ ರೀತಿ ಹೇಳಲಿಕ್ಕೆ ಬರಬೇಕು, ಈ ರೀತಿ ತಿಳ್ಕೋಬೇಕು. ವ್ಯಾವಹಾರಿಕ ಸತ್ಯದ ವಿಷಯ ಬಂದಾಗ ಈ ರೀತಿ ಹೇಳಂಥದ್ದು ಬರೋಬರಿ ಅನ್ನಿಸ್ತಾ ಯಾರಿಗಿರ ತಕರಾರದ ಇದ್ರಾಗ. ಪ್ರತೀತಿ, ತೋರುವಿಕೆ, ಇರುವಿಕೆ ಎರಡೂ ಆದ. ಆದರೆ ತೋರುವಿಕೆ ಇದರದ್ದು ಸ್ವಾತಂತ್ರ್ಯ ಅದ, ಇರುವಿಕೆ ಇದರ ಸ್ವತಂತ್ರವಿಲ್ಲ. ಹಗ್ಗದ ತೋರುವಿಕೆ ಅದು ತನ್ನ ಸ್ವತಂತ್ರವಾಗಿ ಎಲ್ಲ ವಸ್ತುಗಳನ್ನು ತೋರಿಕೆಯ ರೂಪದಲ್ಲಿ ಸ್ವತಂತ್ರವಾಗಿ ತೋರ್ತಾವ, ಅದ್ರಾಗೇನು ಸಮಸ್ಯೆ ಇಲ್ಲ. ಆದರೆ ಇರುವಿಕೆ ಮಾತ್ರ ಅಧಿಷ್ಠಾನ ಬೇರೆನೇ ಅದ. ಬ್ರಹ್ಮನೇ ಹಗ್ಗವಾಗಿ ತೋರುತ್ತಿದ್ದಾನೆ. ಬ್ರಹ್ಮ ಅಧಿಷ್ಠಾನ ವಸ್ತು, ಹಗ್ಗ ತನ್ನ ಸ್ವಂತ ತೋರುವಿಕೆ ಅದ. ಅದಕ್ಕೆ ಮತ್ತದ್ರದ್ದು ಸ್ಪೆಷಾಲಿಟಿ ಏನು, ಪ್ರಾತಿಭಾಸಿಕ ಸತ್ಯಕ್ಕೆ ವಿರುದ್ಧ ಇಲ್ಲದು. ಹಗ್ಗ ಹಾವಾಗಿ ತೋರ್ಲಕತ್ತದಂದ್ರ ಅದು ಸುಮ್ಮಿರ್ತದ. ಅದೇ ಹೆಂಗದ ನೋಡ್ರಿ ಗುಣ, ಭಾರಿ ಅಲ್ಲ ಇದು. ಹಾವಾಗಿ ತೋರ್ಲ, ನಾ ಹಗ್ಗದೀನಿ, ಹಾವಾಗಿ ನೀನ್ ಎಲ್ಲಿದ್ ಬಂದಿದೆ, ಹಾವಾಗಿ ಯಾಕೆ ತೋರ್ಲಕತ್ತಿದೆ, ನಾನೆಲ್ಲಿಗೆ ಹೋಗ್ಲಿ ಅನ್ನಂಗಿಲ್ಲ, ಸುಮ್ಮಿರ್ತದ. ಅದರ ಕ್ವಾಲಿಟಿ ಹಂಗ. ನಿಮ್ಮೊಳಗೆ ಕೂಟಂತ ಸುಮ್ ಕೂತಾನಿಲ್ಲ. ನಾನು ನನ್ನದು ಅನ್ನೋ ಹಾವಿನ ಆಟ ನಡೆದಾಗ ಅವ ಹಾವಗಾರ ಆಟ ನೋಡ್ಕೊತ ಸುಮ್ ಕೂತಾನಿಲ್ರಿ. ನಾನದಿನ ಅಧಿಷ್ಠಾನ, ನಿಮ್ಮೊಳಗ ನಾನು ಅದೀನಿ ಅಂತೇಳಿ ನಿಮ್ದೆಲ್ಲ ನೋಡೋದ. ನಾನೇ ಇದ್ದಿದ್ದಿಲ್ಲ ಅಂದ್ರೆ ನೀವೆಲ್ಲಿರ್ತೀರಿ ಅಂತೇಳಿ ಆತ್ಮ ಏನಾರೇ ಅಡ್ಡ ಬಂದದೇನದು. ಎಲ್ಲದಕ್ಕೂ ಆಧಾರವಾಗಿ ಸುಮ್ಮದ ಇಲ್ಲ. ಚುಪ್ ಏನೇನು ಆಡ್ತೀರಿ ಆಡ್ರಿ ಮಕ್ಕಳ್ರೆ, ನಾವು ಅದಿವತ್ತು ನಿಮ್ಮದು ನಡೆದವ. ಆದ್ರೂ ನಮ್ಮನ್ನು ಬಿಟ್ಟು ನೀವು ಏನೇನೋ ಮಾಡ್ಲಕತ್ತೀರಿ, ಏನಾರ ಮಾಡ್ಕೋತವ್ರಿ ಅಂತೇಳಿ ಅವ್ದೇನಾರ ಇಂಟರ್ಫಿಯರ್ ಆಗ್ಯಾರ ಏನು ಎದುರಾಗ್ಯಾರ. ಹೆಂಗದ ಅದ್ರ ಕ್ಯಾರೆಕ್ಟರ್. ಬಂಗಾರದ ಅಂಗಡಿ ಒಳಗ ಬಂಗಾರದ್ದೇ ಎಲ್ಲ ಸಾಮಾನುಗಳು ಇರ್ತಾವ. ನೆಕ್ಲೆಸ್ ಕೊಡ್ರಿ, ಉಂಗ್ರ ಕೊಡ್ರಿ, ಮತ್ತೆ ಸರ ಕೊಡ್ರಿ, ಡಾಬಾ ಕೊಡ್ರಿ ಅಂತೇಳಿ ಆಭರಣಗಳು, ಮೂಗುಬಟ್ಟು ಕೊಡ್ರಿ, ಕಿವ್ಯಾಗ ಹಾಕೊಳ್ಳೋಕ್ ಕೊಡ್ರಿ. ಅಂತದ್ರಾಗ ಬಂಗಾರ ಎಂದರೆ ನಾ ಬಂಗಾರದೀನಿ, ನಾನು ಅದೀನಿ ಅಂತೇಳಿ ಇವೆಲ್ಲ ಆಭರಣಗಳಾಗ್ಯಾವ. ನಾ ಬಂಗಾರನೇ ಇಲ್ಲಂದ್ರೆ ಆಭರಣ ಎಲ್ಲಿ ಆಗ್ತಿದ್ದು ಅಂತೇಳಕ ಅದು ಎಂದರೆ ಬಂಗಾರ ನಡ್ಬರ್ಕ್ ಒಂದು ಇಂಟರ್ಫಿಯರ್ ಆಗ್ಯದೇನದು. ಬಂಗಾರ ಸೈಲೆಂಟ್ ಅದು, ಆಭರಣಗಳದೇ ಆಟ ಬಂಗಾರದ ಅಂಗಡಿಯಾಗ. ಬಂಗಾರ ಏನ್ ಸೈಲೆಂಟ್ ಇರ್ತದ, ಆ ಕೂಟಸ್ಥ ವಸ್ತುನು ಸೈಲೆಂಟ್ ಅದ. ಬ್ರಹ್ಮ, ಶಿವ,
ಮೂಲ ಅಧಿಷ್ಠಾನ ವಸ್ತು ಸೈಲೆಂಟ್ ಇದ್ದು ತನ್ನ ಸತ್ತಾ ಸ್ಫೂರ್ತಿಯನ್ನ ಎಲ್ಲ ಲೀಲೆಗಳಿಗೆ ಕೊಟ್ಟು ಸುಮ್ಮನೆ ನೋಡ್ಕೋತದದು ಸಾಕ್ಷಿ ರೂಪದಲ್ಲಿ. ಇದು ಏನಾಯ್ತು? ವ್ಯಾವಹಾರಿಕ ಸತ್ಯ. 4 ಸತ್ಯಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಜಗತ್ತಿನ ಪ್ರತಿಯೊಂದು ವಸ್ತುಗಳನ್ನ, ಪ್ರತಿಯೊಂದು ಕಾಲ, ಪ್ರತಿಯೊಂದು ದೇಶ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪ್ರಸಂಗಗಳನ್ನ